ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕೇಳಿರೋ ಟಾಪಿಕ್ ಮೇಲೆ ಆಗಿರುತ್ತೆ. ಸೊ ಇವಾಗಲೇ ಕಮೆಂಟ್ ಸೆಕ್ಷನಿಗೆ ಹೋಗ್ಬಿಟ್ಟು ಯಾವ ಟಾಪಿಕ್ ಮೇಲೆ ರೀಡಿಂಗ್ ಬೇಕು ಅಂತ ಇವಾಗಲೇ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ ಓದ್ತೀನಿ. ಓಕೆ, ಸೊ ಎಸ್, ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತಾರೆ. ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಬೇಕು 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 ಅಂತ ಕ್ವೆಶನ್ ಮಾಡಿದ್ರಿ. ಎಸ್, ಮೆಜಾರಿಟಿ ಆಫ್ ದ ಪೀಪಲ್ ಈಚ್ ಅಂಡ್ ಎವ್ರಿ ವಿಡಿಯೋ ಕಮೆಂಟ್ ಮಾಡಿದೀರಾ. ಸೊ ಇಲ್ಲಿದೆ ನಿಮಗೋಸ್ಕರ ಥರ್ಡ್ ಪಾರ್ಟಿ ಸಿಚುವೇಶನ್ ಮೇಲೆ ವಿಡಿಯೋ. ಎಸ್, ಇದ್ರಲ್ಲಿ ನಾವು ತುಂಬಾ ಇನ್ ಡೆಪ್ತ್ ಕಂಟೆಂಟ್ ನ ಕೊಡ್ತಾ ಇದ್ದೀನಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ. ಒನ್ ಥಿಂಗ್ ಕ್ಲಾರಿಫಿಕೇಶನ್, ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಕಮಿಟ್ಮೆಂಟ್ ಅಲ್ಲಿ ಇದ್ದು ಥರ್ಡ್ ಪರ್ಸನ್ ಇರ್ಬೋದು, ಅಥವಾ ನೀವೇ ಒಂದು ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪರ್ಸನ್ ಆಗಿ ಇರ್ಬೋದು. ಸೊ ಒನ್ ಥಿಂಗ್, ಅದನ್ನ ನೀವೇ ರಿಲೇಟ್ ಮಾಡ್ಕೋಬೇಕು. ಇವಾಗ ನಾನು ಥರ್ಡ್ ಪರ್ಸನ್ ಬಗ್ಗೆ ಹೇಳ್ತಾ ಇದ್ರೆ, ನೀವ್ ಇನ್ ಕೇಸ್ ಥರ್ಡ್ ಪರ್ಸನ್ ಆಗಿದ್ರೆ ರಿಯಲ್ ಲೈಫ್ ಅಲ್ಲಿ ಒಂದು ಕಮಿಟ್ಮೆಂಟ್ ಅಲ್ಲಿ, ಅದು ನಿಮಗೆ ಥರ್ಡ್ ಪರ್ಸನ್ ಅಂತ ಬಂದ್ರೆ ನಾನು ನಿಮ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ. ಇನ್ ಕೇಸ್ ನೀವು ಪಾರ್ಟ್ನರ್ ಜೊತೆ ಇದ್ದೀರಾ ಬಟ್ ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಆಗ್ತಾ ಇದಾರೆ ಅಂದ್ರೆ ಎಸ್, ಹಾಗೆ ಕ್ಲಾರಿಫಿಕೇಶನ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ. ಸೊ ಏನೆಲ್ಲ ಈ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ, ಹೋಗೋದಕ್ಕೂ ಮುಂಚೆ ನಿಮಗೆ ಮೆಸೇಜ್ ಇಷ್ಟ ಆದ್ರೆ ಎಟ್ ದ ಎಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಫ್ಯೂಚರ್ ವಿಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು. ಅಂದ್ರೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಇಂಟ್ರೆಸ್ಟೆಡ್ ಇದ್ದೀರಾ, ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ, ಲೆಟ್ಸ್ ಸಿ ಗೈಸ್. ಈ ಒಂದು ವಿಡಿಯೋದಲ್ಲಿ ಫಸ್ಟಿಗೆ ನಿಮ್ಮ ಎನರ್ಜಿ ರಿಲೇಶನ್ಶಿಪ್ ಅಲ್ಲಿ ಹೆಂಗಿದೆ, ನಿಮ್ಮ ಪಾರ್ಟ್ನರ್ದು ಫೀಲಿಂಗ್ಸ್ ಏನಿದೆ ನಿಮ್ ಬಗ್ಗೆ, ಅಂಡ್ ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಥರ್ಡ್ ಪರ್ಸನ್ ಮೇಲೆ ಏನಿದೆ, ಅಂಡ್ ಥರ್ಡ್ ಪರ್ಸನ್ ರೋಲ್ ಮತ್ತೆ ಇಂಟೆನ್ಷನ್ ಏನು ನಿಮ್ಮ ಪಾರ್ಟ್ನರ್ ಮೇಲೆ. ಇನ್ ಕೇಸ್ ನೀವೇ ಥರ್ಡ್ ಪರ್ಸನ್ ಆಗಿದ್ರೆ ನಿಮ್ಮ ಇಂಟೆನ್ಷನ್ ಅಂಡ್ ರೋಲ್ ಏನಾಗುತ್ತೆ ಈ ಒಂದು ಕನೆಕ್ಷನ್ ಅಲ್ಲಿ ಅಂತ. ಅಂಡ್ ಫ್ಯೂಚರ್ ಆಫ್ ದಿಸ್ ರಿಲೇಶನ್ಶಿಪ್, ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಏನ್ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ನಿಮ್ಮಿಬ್ರು ಫ್ಯೂಚರ್ ಹೆಂಗಿರುತ್ತೆ, ಇವಾಗ ಯಾವ ಒಂದು ಬೆಸ್ಟ್ ಆಕ್ಷನ್ ನೀವು ಈ ಕನೆಕ್ಷನ್ ಅಲ್ಲಿ ತಗೊಳ್ಳೋದು, ವಾಟ್ ವುಡ್ ಬಿ ದ ಬೆಸ್ಟ್ ಆಪ್ಷನ್, ಏನ್ ಆಕ್ಷನ್ ತಗೊಂಡ್ರೆ ಒಳ್ಳೇದು. ಓಕೆ, ಸೊ ಇಷ್ಟನ್ನು ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಆಬ್ವಿಯಸ್ಲಿ ನಿಮಗೆ 2 ಆಪ್ಷನ್ ಇರುತ್ತೆ ಗಾಯ್ಸ್. ಲೆಟ್ಸ್ ಗಿವ್ ಇವಾಗ ಆಪ್ಷನ್ಸ್ ನಿಮಗೆ. ಈಗ ನಿಮ್ ಕಣ್ಮುಂದೆ 2 ಆಪ್ಷನ್ ಆಲ್ರೆಡಿ ಬಂದಿದೆ, ರೈಟ್? ಸೊ ಟೈಮ್ ತಗೊಳ್ಳಿ ಯಾವ ಒಂದು ಆಪ್ಷನ್ ಚೂಸ್ ಮಾಡಬೇಕು ಅಂತ. ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡ್ಕೊಳ್ಳಿ. ಮೋರ್ ಓವರ್ ಹೆಲ್ಪ್ ಆಗುತ್ತೆ ನಿಮಗೆ ಆಪ್ಷನ್ ಚೂಸ್ ಮಾಡೋದಕ್ಕೆ. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇದೆ, ಯಾವ ಆಪ್ಷನ್ ಯಾವ ಒಂದು ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಆಲ್ರೈಟ್, ಪಾಸ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಚೂಸ್ ಮಾಡೋದಕ್ಕೆ ಅಂದ್ರೆ ಡೆಫಿನೆಟ್ಲಿ. ಸೊ ಎಸ್ ಗೈಸ್, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಅಂಡ್ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಅಂಡ್ ಈ ಒಂದು ಮೆಸೇಜ್ ನ ಲೈಟ್ ಆಗಿ ತಗೊಳ್ಳಿ, ತುಂಬಾ ಡೀಪ್ ಆಗಿ ತಗೊಳಕ್ ಹೋಗ್ಬೇಡಿ. ಬಿಕಾಸ್ ದಿಸ್ ಇಸ್ ಜನರಲ್ ರೀಡಿಂಗ್. ಯಾವ್ದು ರೆಸೊನೇಟ್ ಆಗುತ್ತೆ ತಗೊಳ್ಳಿ, ಯಾವ್ದು ರೆಸೊನೇಟ್ ಆಗಲ್ಲ ಅದನ್ನ ಬಿಟ್ಬಿಡಿ. ಓಕೆ, ಸೊ ಎಸ್ ಗೈಸ್, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಇಮೇಜ್ ನ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಆಲ್ರೆಡಿ ನೋಡಿದೀರಾ, ಪುಲ್ ಮಾಡಿದೀನಿ ನಿಮಗೋಸ್ಕರ ಕಾರ್ಡ್ಸ್ ಕ್ವೆಶನ್ಸ್ ಮೇಲೆ. ಅಂಡ್ ಒನ್ ಮೋರ್ ಥಿಂಗ್, ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಲೆಟ್ ಸ್ಟಾರ್ಟ್. ಫಸ್ಟ್ಗೆ ನಿಮ್ಮ ಫೀಲಿಂಗ್ಸ್ ಮತ್ತೆ ಎನರ್ಜಿ ಏನು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅಂತ. ಲೆಟ್ಸ್ ಸಿ. ದೇರ್ ಈಸ್ ಕಮ್ ಟು ದಿ ಎಡ್ಜ್. ಟ್ಯಾರೋ ಕಾರ್ಡ್ ಅಲ್ಲಿ ಇದನ್ನ ಫೂಲ್ ಟ್ಯಾರೋ ಕಾರ್ಡಿಗೆ ನಾವು ರಿಲೇಟ್ ಮಾಡ್ತೀವಿ. ಅಂಡ್ ಏಸ್ ಆಫ್ ಸ್ವರ್ಡ್ಸ್. ಆಲ್ ರೈಟ್, 2 ಮೆಸೇಜ್ ನಿಮಗೆ ಆಲ್ರೆಡಿ ಬಂದಿದೆ. ಈ ಮೆಸೇಜ್ ಅಲ್ಲಿ ನೋಡ್ಬೋದು ಆಲ್ಮೋಸ್ಟ್ ತುದಿಗ್ ಬಂದಿರೋದು ಈ ಪರ್ಸನ್. ತುದಿಗ್ ಬಂದಿದ್ರು ಎಕ್ಸೈಟ್ಮೆಂಟ್ ಅಲ್ಲಿ ಇರೋದು. ಇಟ್ಸ್ ಅನ್ ಇಂಡಿಕೇಶನ್ ಒಂದು ಫೇಸ್ ಎಂಡ್ ಆಗ್ಬಿಟ್ಟು ಇನ್ನೊಂದು ನ್ಯೂ ಫೇಸ್ ಬಿಗಿನಿಂಗ್ ಆಗಿದೆ ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ಮಧ್ಯದಲ್ಲಿ. ಆ ಕನೆಕ್ಷನ್ ಅಲ್ಲಿ ಒಂದು ಓಲ್ಡ್ ಪ್ಯಾಟರ್ನ್ ಎಂಡ್ ಮಾಡ್ಬಿಟ್ಟು ಒಂದು ನ್ಯೂ ಪ್ಯಾಟರ್ನ್ ನೀವು ಸ್ಟಾರ್ಟ್ ಮಾಡಿದೀರಾ ನಿಮ್ಮ ಪರ್ಸನ್ ಜೊತೆ. ಈ ಕಾರ್ಡ್ ಒಂದನ್ನೇ ಫೋಕಸ್ ಮಾಡಿದ್ರೆ ಒಂದು ಎಕ್ಸೈಟ್ಮೆಂಟ್ ಇದೆ,
ನೆಕ್ಸ್ಟ್ ಏನಾಗುತ್ತೋ ಈ ಕನೆಕ್ಷನ್ ಅಲ್ಲಿ, ನೆಕ್ಸ್ಟ್ ಏನೆಲ್ಲ ರಿವೀಲ್ ಆಗುತ್ತೋ, ನೆಕ್ಸ್ಟ್ ಏನೆಲ್ಲ ಎಕ್ಸೈಟಿಂಗ್ ಥಿಂಗ್ಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಈ ಪರ್ಸನ್ ಜೊತೆ, ಹಿಂಗೆಲ್ಲ ಎಕ್ಸೈಟ್ಮೆಂಟ್ ಇದೆ. ಫ್ಯೂಚರ್ ಹೋಗೋದಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಅಟ್ ದ ಸೇಮ್ ಟೈಮ್ ಏಸ್ ಆಫ್ ಸ್ವರ್ಡ್ಸ್ ನೋಡಿದ್ರೆ, ಏಸ್ ಆಫ್ ಸ್ವರ್ಡ್ಸ್ ಏನ್ ಹೇಳುತ್ತೆ ಗೊತ್ತಾ, ಒಂದು ಸತ್ಯ ಹೊರಗಡೆ ಬಂದಿದೆ, ಸತ್ಯ ರಿವೀಲ್ ಆಗಿದೆ, ಒಂದು ಟ್ರುತ್ ಹೊರಗೆ ಬಂದಿದೆ, ಯಾವುದೋ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ. ಸೊ ಡೆಫಿನೆಟ್ಲಿ ನಿಮಗೆ ಈ ಪರ್ಸನ್ ಬಗ್ಗೆ ಇನ್ನಷ್ಟು ಕೆಲವೊಂದಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಕರೆಂಟ್ ಎನರ್ಜಿಲಿ ನಿಮ್ಗೆ ಒಂದಷ್ಟು ವಿಷಯಗಳನ್ನ ಇವ್ರ ಬಗ್ಗೆ ಕೇಳ್ಪಡ್ತಾ ಇದ್ದೀರಾ. ಕೆಲವೊಂದೊಂದು ಮುಂಚೆ ಗೊತ್ತಿಲ್ದಿರೋ ಸುದ್ದಿಗಳು ಇವಾಗ ನಿಮಗೆ ಗೊತ್ತಾಗ್ತಾ ಇದೆ. ಇವಾಗ ಇವ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಕ್ಲಾರಿಟಿ ಬರ್ತಾ ಇದೆ. ಸೊ ಆ ಒಂದು ಕ್ಲಾರಿಟಿ ಬಂದಿದ್ದ ಕಾರಣದಿಂದ ನಿಮಗೆ ಸ್ವಲ್ಪ ಈ ಕನೆಕ್ಷನ್ ಇನ್ನು ಮುಂದೆ ತಗೊಳಕ್ಕೆ ಸ್ವಲ್ಪ ಹಿಂಜರುಗ್ತಾ ಇದ್ದೀರಾ. ಅಂದ್ರೆ ಒಂದ್ ಸ್ವಲ್ಪ ಸ್ಟೆಪ್ ಬ್ಯಾಕ್ ಮಾಡ್ತಾ ಇದ್ದೀರಾ. ಒಂಥರ ನಿಮಗ್ ನೀವೇ ಕ್ವೆಶನ್ ಮಾಡ್ಕೊಂತ ಇದ್ದೀರಾ. ಗ್ರೂಪ್ 1, ನಾನು ಏನಾದ್ರು ತುಂಬಾ ಅರ್ಜೆಂಟ್ ಆಗಿ ಡಿಸಿಷನ್ ತಗೊಂಡ್ನಾ, ಈ ಪರ್ಸನ್ ನ ಚೂಸ್ ಏನೋ ಮಾಡ್ದೆ ನಾನು, ತುಂಬಾ ಅರ್ಜೆಂಟ್ ಆಗಿ ನಾನು ಇವ್ರನ್ನ ನನ್ನ ಲೈಫಲ್ಲಿ ಎಂಟ್ರಿ ಆಗೋದಕ್ಕೆ ಎಸ್ ಅಂದ್ಬಿಟ್ನಾ ಅನ್ನಿಸ್ತಾ ಇದೆ. ಬಿಕಾಸ್ ಇವಾಗ ನಿಮಗೆ ಸ್ವಲ್ಪ ಇವ್ರ ಬಗ್ಗೆ ಕ್ಲಾರಿಟಿ ಗೊತ್ತಾಗ್ತಿರೋದ್ರಿಂದ ಕಂಪ್ಲೀಟ್ ಆಗಿ ಮೇ ಬಿ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ವೇನೋ, ಅಥವಾ ಒಂದ್ ಸ್ವಲ್ಪ ಇಷ್ಟ ದಿನ ಒಂದು ಫಸ್ಟ್ ಗೇರ್ ಅಲ್ಲಿ ಹೋಗ್ತಿದ್ದ ಗಾಡಿ ಸ್ವಲ್ಪ ಸ್ಲೋ ಡೌನ್ ಆಗಿದೆ. ಸ್ವಲ್ಪ ಥಿಂಕ್ ಮಾಡ್ತಾ ಇದ್ದೀರಾ ಇವಾಗ ಇವ್ರ ಬಗ್ಗೆ. ನಾನು ತುಂಬಾ ಅರ್ಜೆಂಟ್ ಆಗಿ ಏನಾದ್ರು ಡಿಸಿಷನ್ ತಗೋಬಿಟ್ನಾ, ಇವ್ರನ್ನ ನನ್ನ ಲೈಫಲ್ಲಿ ವೆಲ್ಕಮ್ ಮಾಡ್ಬಿಟ್ನಾ ಬೇಗ, ಅಥವಾ ಕಂಪ್ಲೀಟ್ ಆಗಿ ಇವ್ರನ್ನ ಒಂದೇ ಸತಿ ಟ್ರಸ್ಟ್ ಮಾಡಕ್ ಶುರು ಮಾಡೋದ್ನ, ಈ ತರ ಎಲ್ಲ ಒಂದಷ್ಟು ಥಾಟ್ಸ್ ನಿಮ್ಮ ತಲೆಯಲ್ಲಿ ಬರ್ತಾ ಇದೆ. ಯಾವುದೋ ಒಂದು ವಿಷಯದ ಬಗ್ಗೆ ಭಯ ಇದೆ, ಏನೋ ಒಂದು ವಿಷಯ ನಿಮ್ನ ಹೋಲ್ಡ್ ಬ್ಯಾಕ್ ಮಾಡ್ತಾ ಇದೆ. ನಿಮಗ್ ಫೀಲ್ ಆಗ್ತದೆ ನಾನು ತುಂಬಾ ಪುಷ್ ಮಾಡ್ಕೊಂತ ಇದ್ದೀನ, ನಾನು ಈ ಕನೆಕ್ಷನ್ ಮುಂದೆ ಹೋಗೋಣ, ಮೂವ್ ಆನ್ ಆಗೋಣ, ಇವ್ರ ಜೊತೆ ಇನ್ನೂ ಕ್ಲೋಸ್ ಆಗೋಣ ಅಂತ. ಈ ತರ ಎಲ್ಲ ಥಾಟ್ಸ್ ನಿಮ್ಮ ಮೈಂಡ್ ಅಲ್ಲಿ ಬರ್ತಾ ಇದೆ. ಬಿಕಾಸ್ ಆಫ್ ರೀಸೆಂಟ್ ಆಗಿ ಏನೋ ಒಂದು ವಿಷಯ ಗೊತ್ತಾಗಿದ್ದ ಕಾರಣದಿಂದ, ಸ್ವಲ್ಪ ಇನ್ಫಾರ್ಮೇಶನ್ ಇವ್ರ ಬಗ್ಗೆ ಗೊತ್ತಾಗಿದ್ದ ಕಾರಣದಿಂದ ಪರ್ಸೆಪ್ಷನ್ ಮೇನ್ ಆಗಿ ಚೇಂಜ್ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 1 ಈ ಪರ್ಸನ್ ಬಗ್ಗೆ. ಓಕೆ, ದಟ್ ಈಸ್ ನಿಮ್ಮ ಎನರ್ಜಿ ಇದು. ಆಲ್ ರೈಟ್. ಸೊ ಇವಾಗ ನಿಮ್ಮ ಪಾರ್ಟ್ನರ್ ಎನರ್ಜಿ ನೋಡೋಣ. ಅವರ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಟುವರ್ಡ್ಸ್ ಯು. ಲೆಟ್ಸ್ ಸಿ. ನಾಟ್ ಜಸ್ಟ್ ಅವ್ರು ಏನ್ ಹೇಳ್ತಾರೆ ಅನ್ನೋದಕ್ಕಿಂತ ಅವ್ರು ಡೀಪ್ ಇನ್ಸೈಡ್ ಅವ್ರ ಮನ್ಸಲ್ಲಿ ನಿಮ್ ಬಗ್ಗೆ ಏನಿದೆ ಅಂತ. ದೇರ್ ಈಸ್ ವಾವ್, ಸೋಲ್ಮೇಟ್ಸ್, ವಾವ್. ಸೊ ಐ ಗೆಸ್ ಡೆಫಿನೆಟ್ಲಿ ಇವ್ರಿಗೆ ನೀವು ಇವ್ರ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೀರಾ ವಿತೌಟ್ ಎನಿ ಡೌಟ್. ಇನ್ನೊಂದು ಟ್ಯಾರೋ ಕಾರ್ಡ್ ನೋಡೋಣ, 8 ಆಫ್ ಕಪ್ಸ್. ಓಕೆ, ದಿಸ್ ಇಸ್ ಆಪೋಸಿಟ್ ಟು ಸೋಲ್ಮೇಟ್ ಕಾರ್ಡ್. ಓಕೆ, ಲೆಟ್ಸ್ ಸಿ ಇದು ಏನ್ ಹೇಳ್ತಾ ಇದೆ, ಏನ್ ಮೆಸೇಜ್ ಹೇಳ್ತಾ ಇದೆ ಅಂತ. ಡೆಫಿನೆಟ್ಲಿ ಇವ್ರ ಕಡೆಯಿಂದ ನೀವು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೀರಾ. ಓಕೆ, ಇವ್ರ ಲೈಫಲ್ಲಿ ನೀವು ಒಂದು ಸಿಗ್ನಿಫಿಕೆಂಟ್ ರೋಲ್ ಡೆಫಿನೆಟ್ಲಿ ನೀವು ಪ್ಲೇ ಮಾಡ್ತೀರಾ. ಡೆಫಿನೆಟ್ಲಿ ಇವ್ರಿಗೆ ನೀವು ಮ್ಯಾಟರ್ ಆಗ್ತೀರಾ. ಆಲ್ ರೈಟ್. ಬಟ್ ದ ಥಿಂಗ್ ಈಸ್, ಎಮೋಷನಲಿ ಅಂತ ಬಂದಾಗ ಕಂಪ್ಲೀಟ್ಲಿ ಫುಲ್ಫಿಲ್ ಆಗ್ತಾ ಇಲ್ಲ ಅವರು. ಎಮೋಷನಲಿ ಏನೋ ಮಿಸ್ಸಿಂಗ್, ಸಮಥಿಂಗ್ ಈಸ್ ಮಿಸ್ಸಿಂಗ್ ಅನ್ನೋ ಒಂದು ಥಾಟ್ ಇದೆ. ಈವನ್ ಅವ್ರಿಗೆ ಗೊತ್ತು ನೀವು ಒಂಥರ ಪರ್ಫೆಕ್ಟ್ ಮ್ಯಾಚ್ ಅವ್ರಿಗೆ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಲೈಫ್ದು ವ್ಯಾಲ್ಯೂಸು, ಗೋಲ್ಸು, ಅಂದ್ರೆ ಮೇ ಬಿ ನೀವು ತುಂಬಾ ಕರಿಯರ್ ಓರಿಯೆಂಟೆಡ್ ಅನ್ಸುತ್ತೆ, ಅಥವಾ ನೀವು ತುಂಬಾ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡ್ತೀರಾ. ಆ ತರ ಕೆಲವೊಂದೊಂದು ವಿಚಾರದಲ್ಲಿ ನೀವು ಅವ್ರಿಗೆ ತುಂಬಾ ಮ್ಯಾಚ್ ಆಗ್ತೀರಾ. ಕೆಲವೊಂದೊಂದು ವಿಚಾರದಲ್ಲಿ ನಿಮ್ಮ ಲೈಫ್ ವ್ಯಾಲ್ಯೂಸು, ನಿಮ್ಮ ಲೈಫಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೆಲ್ಲ ಇಟ್ಕೊಂಡಿದ್ದೀರಾ, ಅದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ಅದು ಅವ್ರಿಗೆ ತುಂಬಾ ಖುಷಿ ಕೊಡುತ್ತೆ. ಆ ತರ ಒಂದಷ್ಟು ವಿಷಯದಲ್ಲಿ ತುಂಬಾ ಮ್ಯಾಟರ್ ಆಗ್ತೀರಾ ನೀವು. ಬಟ್ 8 ಆಫ್ ಕಪ್ಸ್ ಏನ್ ಹೇಳುತ್ತೆ, ಮೇನ್ ಆಗಿ ಏನೋ ಒಂದು ಸಿಚುವೇಶನ್ ಇಂದ ಮೂವ್ ಆನ್ ಆಗೋದು, ಡಿಸ್ಕನೆಕ್ಟ್ ಆಗೋದು, ಯಾವುದೋ ಒಂದಷ್ಟು ಸಿಚುವೇಶನ್ ಇಂದ ಬ್ರೇಕ್ ತಗೊಂಡ್ ಮುಂದೆ ಹೋಗೋದು. ಸೊ ನಿಮ್ಮ ವಿಷಯದಲ್ಲಿ ಈ ಒಂದು ಡಿಸಿಷನ್ ಇವ್ರು ತಗೊಂತಾ ಇದ್ದಾರೆ. ಬಿಕಾಸ್ ಅವರಿಗೆ ಎಮೋಷನಲಿ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ, ಕಂಪ್ಲೀಟ್ ಆಗಿ ಫುಲ್ಫಿಲ್ ಆಗ್ತಾ ಇಲ್ಲ. ಮೇ ಬಿ ರೀಸೆಂಟ್ ಆಗಿ ನೀವು ಅವ್ರಿಗೆ ಜಾಸ್ತಿ ಟೈಮ್ ಕೊಡ್ಲಿಲ್ಲ ಅನ್ಸುತ್ತೆ. ರೀಸೆಂಟ್ ಆಗಿ ಅವ್ರ ಎಮೋಷನ್ಸ್ ನ ನೀವು ಜಾಸ್ತಿ ಅರ್ಥ ಮಾಡ್ಕೊಂಡ್ಲಿಲ್ಲ ಅನ್ಸುತ್ತೆ, ಅಥವಾ ನೀವು ಓವರ್ಲಿ ನೀವೇ ಕನ್ಸರ್ನ್ ತೋರ್ಸಕ್ ಶುರು ಮಾಡಿದ್ರಿ, ಎಲ್ಲೋ ಒಂದ್ ಕಡೆ ಅವ್ರು ನಿಮ್ನ ಗ್ರಾಂಟೆಡ್ ಆಗಿ ತಗೊಂಡ್ರು ಅಂತ. ಆ ತರ ಒಂದು ಸಿಚುವೇಶನ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಗ್ರೂಪ್ 1. ಸೊ ಡೆಫಿನೆಟ್ಲಿ ಈ ಒಂದು ಬಾಂಡಿಂಗ್ ಅಲ್ಲಿ ಒಂದು ಮೀನಿಂಗ್ಫುಲ್ ಕನೆಕ್ಷನ್ ಅಂತ ನೋಡ್ತಾರೆ, ಮೀನಿಂಗ್ಫುಲ್ ರಿಲೇಶನ್ಶಿಪ್ ಇದು ಅಂತ ಒಂದು ನೋಡ್ತಾರೆ. ಡೆಫಿನೆಟ್ಲಿ ಮುಂಚೆ ಹೇಳ್ದಂಗೆ ನೀವು ಅವ್ರ ಲೈಫಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೀರಾ. ಬಟ್ ಮುಂಚೆನೆ ಹೇಳ್ದಂಗೆ ಏನೋ ಸಮಥಿಂಗ್ ಈಸ್ ಮಿಸ್ಸಿಂಗ್ ಅನ್ನೋ ಒಂದು ಫೀಲಿಂಗ್ ಬಂದಿದೆ ಅವರಿಗೆ. ಒಂದ್ ಸ್ವಲ್ಪ ಕಾಲ್ ಹಿಂದೆ ಇಟ್ಬಿಟ್ಟು
ಕಂಪ್ಲೀಟಾಗಿ ಅವ್ರು ಎಕ್ಸ್ಪ್ರೆಸ್ ಮಾಡ್ದಾನೆ ಇರ್ಬೋದು ನಿಮಗೆ ಅವ್ರು ಏನು ಮಿಸ್ ಮಾಡ್ಕೊತಾ ಇದ್ದಾರೆ, ಏನು ಬೇಕು ಲೈಫಲ್ಲಿ ಅಂತ. ಬಟ್ ಸ್ವಲ್ಪ ಈ ಕನೆಕ್ಷನಿಂದ ಸ್ವಲ್ಪ ಪಾಸ್ ತಗೊಳ್ಳೋಣ, ಸ್ವಲ್ಪ ಹಿಂದೆ ಹೋಗೋಣ, ಸ್ವಲ್ಪ ಬ್ರೇಕ್ ತಗೊಳ್ಳೋಣ. ಅಂದರೆ ಅವ್ರಿಗೆ ಸ್ವಲ್ಪ ಕ್ಲಾರಿಟಿ ಬೇಕಾಗಿದೆ ಇವಾಗ. ನನಗೆ ಯಾವ ಒಂದು ಪಾರ್ಟ್ನರ್ ಬೇಕು ಲಾಂಗ್ ಟರ್ಮ್ ಅಂತ ಬಂದಾಗ, ನಾನು ಈ ಪರ್ಸನ್ ಅಂದರೆ ನಿಮ್ಮನ್ನ ನಿಜವಾಗ್ಲೂ ಚೂಸ್ ಮಾಡೋದಕ್ಕಾಗುತ್ತಾ, ಈ ಕನೆಕ್ಷನ್ನ ಚೂಸ್ ಮಾಡೋದಕ್ಕಾಗುತ್ತಾ, ನನಗೆ ಇದರಲ್ಲಿ ಲಾಂಗ್ ಟರ್ಮ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತಾ. ಸೊ ಈ ಥರ ಎಲ್ಲ ಒಂದಷ್ಟು ಥಾಟ್ಸ್ ಅವರ ಮೈಂಡಲ್ಲಿ ರನ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ, ಕ್ಲಾರಿಫಿಕೇಶನ್ ಕೊಡೋಣ. ನಿಮ್ಮಿಬ್ರು ಫ್ಯೂಚರ್ ನೋಡೋದಕ್ಕೂ ಮುಂಚೆ ಥರ್ಡ್ ಪಾರ್ಟಿ ರೋಲ್, ಥರ್ಡ್ ಪಾರ್ಟಿ ಇಂಟೆನ್ಷನ್ ಏನು, ಥರ್ಡ್ ಪಾರ್ಟಿಗೆ ಏನ್ ಬೇಕು ನಿಮ್ಮ ಪಾರ್ಟ್ನರ್ ಇಂದ, ಲೆಟ್ಸ್ ರಿವೀಲ್ ಗ್ರೂಪ್ 1. ಸೊ ನೋಡ್ಬೋದು, ಮೇನ್ ಆಗಿ ಇದು ಥರ್ಡ್ ಪಾರ್ಟಿ ಮೇಲೆ ನಿಮ್ಮ ಪಾರ್ಟ್ನರ್ದಿರೋ ಫೀಲಿಂಗ್ಸ್ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದ್ದೀನಿ. ಪೇಜ್ ಆಫ್ ಕಪ್ಸ್. ಪೇಜ್ ಆಫ್ ಕಪ್ಸ್ ಅಂದ್ರೆ ಏನ್ ಹೇಳುತ್ತೆ ಗೊತ್ತಾ, ಒಂದು ಇಮ್ಮೆಚ್ಯೂರ್ ಥಾಟ್ಸ್ ಬಗ್ಗೆ ಹೇಳುತ್ತೆ, ಇಮ್ಮೆಚ್ಯೂರ್ ಫೀಲಿಂಗ್ಸ್ ಬಗ್ಗೆ ಹೇಳುತ್ತೆ. ಅಂದ್ರೆ ನಿಮ್ಮ ಪಾರ್ಟ್ನರ್ಗೆ ಈ ಥರ್ಡ್ ಪರ್ಸನ್ ಮೇಲಿರೋದು ಯಾವುದೇ ರೀತಿಯಾದ ಒಂದು ಡೀಪ್ ಬಾಂಡಿಂಗ್ ಅಲ್ಲ, ಇಟ್ಸ್ ಕೈಂಡ್ ಆಫ್ ಅ ಕ್ರಶ್. ಅಂದ್ರೆ ಮೇ ಬಿ ಪಾಸಿಬಿಲಿಟಿ ಇದೆ ಅವರು ರೀಸೆಂಟ್ ಆಗಿ ಕನೆಕ್ಟ್ ಆಗಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿರ್ಬಹುದು, ಅಥವಾ ಹಂಗೆ ನಿಮಗೂ ಗೊತ್ತಿದ್ದಾರೆ. ಥರ್ಡ್ ಪಾರ್ಟಿ ಬಗ್ಗೆ ಕೇಳ್ತಾ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮಗೂ ಗೊತ್ತು ಈ ಪರ್ಸನ್ ಯಾರು ಅಂತ. ರೀಸೆಂಟ್ ಆಗಿ ಕನೆಕ್ಟ್ ಆಗಿರೋ ಪಾಸಿಬಿಲಿಟಿ ಇದೆ. ಇವ್ರಕ್ಕಿಂತ ಸಣ್ಣವರು, ಅಂದ್ರೆ ನಿಮ್ಮ ಪಾರ್ಟ್ನರ್ಗಿಂತ ಇವರು ಸಣ್ಣವರಾಗಿರ್ಬೋದು. ಇನ್ ಕೇಸ್ ನೀವೇ ಥರ್ಡ್ ಪರ್ಸನ್ ಆಗಿದ್ರೆ ಈ ಒಂದು ಕನೆಕ್ಷನ್ ಅಲ್ಲಿ ಪಾಸಿಬಿಲಿಟಿ ಇದೆ ನಿಮ್ಮ ಮೇಲೆ ಅವರಿಗೆ ಕ್ರಶ್ ಇದೆ. ಡೆಫಿನೆಟ್ಲಿ ನಿಮ್ಮ ಆ ಒಂದು ಚೈಲ್ಡಿಶ್ ನೇಚರ್ ಅವ್ರಿಗೆ ಇಷ್ಟ ಆಗುತ್ತೆ, ನಿಮ್ಮ ಒಂದು ಪ್ಲೇಫುಲ್ ನೇಚರ್ ಅವ್ರಿಗೆ ಇಷ್ಟ ಆಗುತ್ತೆ. ಅಂದ್ರೆ ಆ ಥರ್ಡ್ ಪರ್ಸನ್ದು ಪ್ಲೇಫುಲ್ ನೇಚರ್ ಇಷ್ಟ ಆಗುತ್ತೆ. ಅಂಡ್ ಅಂದ್ರೆ ಇವಾಗ್ಲೇ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಎಮೋಷ್ನಲಿ ನಾನು ಈ ಥರ್ಡ್ ಪರ್ಸನ್ ಜೊತೆ ಕನೆಕ್ಟ್ ಆಗ್ತೀನೋ ಇಲ್ವಾ ಅಂತ. ಬಟ್ ಆ ಒಂದು ಸ್ಟಾರ್ಟಿಂಗ್ ಫೇಸ್ ಆಫ್ ರಿಲೇಶನ್ಶಿಪ್ ಇರುತ್ತಲ್ಲ, ಎಲ್ಲದು ಚೆನ್ನಾಗೇ ಇರುತ್ತೆ, ಹೋಗ್ತಾ 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 ಒಂಥರ ಎಲ್ಲ ಸೀರಿಯಸ್ ಆಗ್ತಾ ಹೋಗುತ್ತಲ್ವಾ. ಬಟ್ ಅವರಿಬ್ರು ಮಧ್ಯೆ ಇರೋದು ಒಂದು ಸ್ಟಾರ್ಟಿಂಗ್ ಫೇಸ್, ಆ ಫ್ಲರ್ಟೇಷಿಯಸ್ ಫೇಸ್ ಅಂತೀವಲ್ವಾ, ಆ ಫೇಸ್ ಅಲ್ಲಿ ಇದ್ದಾರೆ. ಟೆಕ್ಸ್ಟ್ ಮಾಡ್ತಾ ಇದ್ದಾರೆ, ಜಸ್ಟ್ ಕಮ್ಯುನಿಕೇಶನ್ ಅಲ್ಲಿ ಇದ್ದಾರೆ. ಇದು ಯಾವುದೇ ರೀತಿಯಾಗಿ ಜಾಸ್ತಿ ಓವರ್ ಆಗಿ ಹೋಗಿಲ್ಲ ಈ ಕನೆಕ್ಷನ್, ಅದನ್ನ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ಥರ್ಡ್ ಪರ್ಸನ್ ಮೇಲೆ ಅಟ್ರಾಕ್ಟ್ ಆಗಿದ್ದಾರೆ. ಓಕೆ, ಸೊ ಗೈಸ್, ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನ ತಗೊಳ್ಳಿ. ಆಲ್ ರೈಟ್. ಸೊ ಡೆಫಿನೆಟ್ಲಿ ಥರ್ಡ್ ಪರ್ಸನ್ ಮೇಲೆ ಇವರಿಗೆ ಸ್ವಲ್ಪ ಅಟ್ರಾಕ್ಷನ್ ಅನ್ನೋದೊಂದು ಆಗಿದೆ. ಅರ್ಲಿ ಸ್ಟೇಜ್ ಅಲ್ಲಿ ಇದೆ ಆ ಕನೆಕ್ಷನ್, ಮುಂಚೆನೆ ಹೇಳ್ದಂಗೆ ಒಂದು ಇಮ್ಮೆಚ್ಯೂರ್ ಸ್ಟೇಜ್ ಅಲ್ಲಿ ಇದೆ. ಒಂದು ಇನ್ಫ್ಯಾಕ್ಚುಯೇಷನ್ ಅಂದ್ರೆ ಆ ಒಂದು ಮೈಂಡ್ ಸೆಟ್ ಅಲ್ಲಿ, ಓಕೆ ನನ್ ಕಂಡ್ರೆ ಅವ್ರಿಗೂ ಇಷ್ಟ ಇರ್ಬೋದೇನೋ, ಈ ತರ ಒಂದು ಥಾಟ್ ಅಲ್ಲಿ ಇದೆ ಅವ್ರಿಗೆ. ತುಂಬಾ ಕ್ಯೂರಿಯಾಸಿಟಿ ಇದೆ ಥರ್ಡ್ ಪರ್ಸನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ. ಕಮಿಟ್ಮೆಂಟ್ ಅನ್ನೋದಕ್ಕಿಂತ ಜಸ್ಟ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಇವಾಗ್ಲೇ ಅವರು ಈ ಥರ್ಡ್ ಪರ್ಸನ್ ಜೊತೆ ಎಮೋಷನಲಿ ಇನ್ವಾಲ್ವ್ ಆಗೋಣ, ಒಂದು ಕಮಿಟ್ಮೆಂಟಿಗೆ ಬರೋಣ, ಆತರ ಏನು ಯೋಚನೆ ಮಾಡ್ತಾ ಇಲ್ಲ. ಜಸ್ಟ್ ದೇರ್ ಇಸ್ ನಥಿಂಗ್ ಸೀರಿಯಸ್. ಓಕೆ, ಸೀರಿಯಸ್ ಅನ್ನೋದು ಏನು ಇಲ್ಲ ಥರ್ಡ್ ಪರ್ಸನ್ ಮೇಲೆ ಇವ್ರಿಗೆ. ಜಸ್ಟ್ ಫ್ಲರ್ಟ್ ಮಾಡ್ಕೊಂಡಿದ್ದಾರೆ ಅಥವಾ ಜಸ್ಟ್ ಮಾತಾಡ್ಕೊಂಡಿದ್ದಾರೆ, ಜಸ್ಟ್ ಹಾಗೆ ಹಾಯ್ ಬಾಯ್ ಕನೆಕ್ಷನ್, ಜಸ್ಟ್ ಹಂಗೆ ಕ್ರಶ್ ಲೆವೆಲ್ಗೆ ಆಗಿದೆ ಅಂತ ನೋಡ್ತಾ ಇದ್ದೀನಿ ಥರ್ಡ್ ಪರ್ಸನ್ ಮೇಲೆ. ಇವಾಗ ಇಂಪಾರ್ಟೆಂಟ್ ಪಾರ್ಟಿಗೆ ಬರೋಣ. ಥರ್ಡ್ ಪರ್ಸನ್ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರಾ ಏನು ಅಂತ. ಲೆಟ್ಸ್ ಸಿ ಗ್ರೂಪ್ 1. ದೇರ್ ಈಸ್ ಹ್ಯಾಂಗ್ಡ್ ಮ್ಯಾನ್. ಓಕೆ, ಹ್ಯಾಂಗ್ಡ್ ಮ್ಯಾನ್ ಏನಂದ್ರೆ ಏನು ಆಕ್ಷನ್ ತಗೊಂತಾ ಇಲ್ಲ, ಆಕ್ಷನ್ಗೆ ರಿಯಾಕ್ಷನ್ ಇದೆ. ಅಂದ್ರೆ ಹಾಯ್ ಅಂದ್ರೆ ಅವರು ಹಾಯ್ ಅಂತಾರೆ, ಬಾಯ್ ಅಂದ್ರೆ ಅವರು ಬಾಯ್ ಅಂತಾರೆ, ಊಟ ಆಯ್ತಾ ಅಂದ್ರೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ, ಹೆಂಗಿತ್ತು ಡೇ ಅಂದ್ರೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಅಂದ್ರೆ ಇಲ್ಲಿ ನಾನು ಏನ್ ನೋಡ್ತಾ ಇದೀನಿ, ನಿಮ್ಮ ಪಾರ್ಟ್ನರೇ ಈ ಥರ್ಡ್ ಪರ್ಸನ್ ಹುಡ್ಕೊಂಡು ಹೋಗ್ತಾ ಇರೋದು. ನಿಮ್ಮ ಪಾರ್ಟ್ನರೇ ಆ ಥರ್ಡ್ ಪರ್ಸನ್ ಏನು ನನ್ನ ಬಗ್ಗೆ ಅಟೆನ್ಷನ್ ಕೊಡ್ಲಿ, ನನ್ನ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಲಿ ಅಂತ ನಿಮ್ಮ ಪಾರ್ಟ್ನರೇ ಹುಡ್ಕೊಂಡು ಹೋಗ್ತಾ ಇರೋದು ಬಿಟ್ರೆ, ಐ ಡೋಂಟ್ ಥಿಂಕ್ ಇಲ್ಲಿ ಥರ್ಡ್ ಪರ್ಸನ್ ಇವರಿಗೆ ಅಟೆನ್ಷನ್ ಕೊಡ್ತಾ ಇದ್ದಾರೆ ಅಂತ. ಥರ್ಡ್ ಪರ್ಸನ್ ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಅವ್ರ ಲೈಫಲ್ಲೂ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ, ಪ್ರಾಬ್ಲಮ್ಸ್ ಆಗ್ತಾ ಇದೆ. ಅವ್ರ ಲೈಫಲ್ಲಿ ಇರೋ ಪ್ರಾಬ್ಲಮ್ಸ್ನ ಅವರು ಡೀಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಫಸ್ಟ್ ಅವ್ರ ಲೈಫಲ್ಲಿ ಆಗ್ತಿರೋ ಕಿರಿಕಿರಿನ ಸರಿ ಮಾಡ್ಕೊಳ್ಳೋಕ್ಕೆ ಅವ್ರು ಫಸ್ಟ್ ಯೋಚನೆಯಲ್ಲಿ ಇದ್ದಾರೆ ಬಿಟ್ರೆ, ಯಾವುದೇ ಕಾರಣಕ್ಕೂ ಅವರು ನಿಮ್ಮ ಪಾರ್ಟ್ನರ್ ಮೇಲೆ 100% ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ.
100% ಅಟೆನ್ಷನ್ ಕೊಡ್ತಾ ಇಲ್ಲ. ಇವರು ಅಂದ್ರೆ ನಿಮ್ಮ ಪಾರ್ಟ್ನರ್ ಅವರ ಸ್ಟೋರಿನ ಒಂದು 10 ಸತಿ ನೋಡಿದ್ರೆ ಅವ್ರು ಇವ್ರ ಸ್ಟೋರಿನ 1 ಸತಿನೂ ನೋಡ್ತಾ ಇದಾರೆ. ಅಂದ್ರೆ ಒಂಥರ ಇಗ್ನೋರ್ ಮಾಡ್ತಾ ಇದ್ದಾರೆ ಥರ್ಡ್ ಪರ್ಸನ್. ಯಾವುದೇ ರೀತಿಯಾಗೂ ಸೀರಿಯಸ್ ಆಗಿ ತಗೊಂತಾ ಇಲ್ಲ. ಅಂಡ್ ಒನ್ ಮೋರ್ ಥಿಂಗ್, ನಾನು ಏನ್ ನೋಡ್ತಾ ಇದೀನಿ, ಪಾಸಿಬಿಲಿಟಿ ಇದೆ ಅವ್ರಿಗೆ ಗೊತ್ತು ಇವ್ರು ಆಲ್ರೆಡಿ ಕಮಿಟ್ಮೆಂಟ್ ಅಲ್ಲಿ ಇದ್ದಾರೆ, ಆಲ್ರೆಡಿ ಇವ್ರ ಲೈಫಲ್ಲಿ ಒಬ್ರು ಇದ್ದಾರೆ, ಇವ್ರ ಲೈಫಲ್ಲಿ ನಾನು ಮಧ್ಯದಲ್ಲಿ ಹೋಗ್ಬಾರ್ದು, ಇವ್ರ ಲೈಫಲ್ಲಿ ಮಧ್ಯದಲ್ಲಿ ಹೋಗಿ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ನಾನು ಕ್ರಿಯೇಟ್ ಮಾಡಬಾರ್ದು. ಇದೆಲ್ಲ ಒಂದಷ್ಟು ಥಾಟ್ಸ್ ಇದೆ ಥರ್ಡ್ ಪರ್ಸನ್ಗೆ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಅದೊಂದು ಕಾರಣಕ್ಕೆ ಅವರು ಸ್ಟೆಪ್ ಬ್ಯಾಕ್ ಆಗ್ತಾ ಇದ್ದಾರೆ. ಯಾವುದೇ ರೀತಿಯಾದ ಒಂದು ಇಂಟೆನ್ಷನ್ ಇಲ್ಲ ಥರ್ಡ್ ಪರ್ಸನ್ಗೆ ಈ ಕನೆಕ್ಷನ್ ಅಲ್ಲಿ. ಯಾವುದೇ ರೀತಿಯಾದ ನೆಗೆಟಿವ್ ಇಂಟೆನ್ಷನ್ ಇಲ್ಲ. ಅಂದ್ರೆ ಇನ್ನೊಂದು ರಿಲೇಶನ್ಶಿಪ್ ನ ಹಾಳು ಮಾಡ್ಬಿಟ್ಟು ನಾನಲ್ಲಿ ಇನ್ವಾಲ್ವ್ ಆಗ್ಬೇಕು ಅನ್ನೋ ಒಂದು ಥಾಟ್ ಇಲ್ಲ. ಅಂದ್ರೆ ಯಾವುದೇ ರೀತಿಯಾದ ಜೆನ್ಯೂನ್ ಇಂಟೆನ್ಷನ್ಸ್ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಅವರೇ ಥರ್ಡ್ ಪರ್ಸನ್ ಅವರೇ ಯಾವುದೇ ರೀತಿ ಡೈರೆಕ್ಟ್ ಆಕ್ಷನ್ ತಗೊಂತ ಇಲ್ಲ ಈ ಕನೆಕ್ಷನ್ ಮೇಲೆ. ನಿಮ್ಮ ಪಾರ್ಟ್ನರೇ ಇವರಾಗೆ ಹೋಗ್ತಾ ಇರೋದನ್ನ ನೋಡ್ತಾ ಇದೀನಿ. ಬಿಕಾಸ್ ಥರ್ಡ್ ಪರ್ಸನಿಗೆ ದೇ ಆರ್ ಅನ್ಶೋರ್, ನಾನು ಏನ್ ಮಾಡ್ಬೇಕು ಇಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಜಸ್ಟ್ ರಿಯಾಕ್ಷನ್ ಕೊಡ್ತಾ ಇದ್ದಾರೆ, ಅಂದ್ರೆ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲಿಗೆ ಹೋಗ್ಬೋದು ಇದು, ಇವ್ರಿಗೆ ಏನ್ ಟ್ರೈ ಮಾಡ್ತಾ ಇದ್ದಾರೆ, ಸಮಥಿಂಗ್ ಲೈಕ್ ದಟ್. ಬಟ್ ಇವಾಗಲೇ ಯಾವುದೇ ರೀತಿಯಾದ ಫೀಲಿಂಗ್ಸ್ ಆಗಲಿ ಎಮೋಷನ್ಸ್ ಆಗಲಿ ನಿಮ್ಮ ಪಾರ್ಟ್ನರ್ ಮೇಲೆ ಥರ್ಡ್ ಪರ್ಸನಿಗಿಲ್ಲ. ದಟ್ ಈಸ್ ಕನ್ಫರ್ಮೇಶನ್. ಓಕೆ, ಸೊ ಎಸ್, ಇದಕ್ಕೆ ಇನ್ನೂ ಕ್ಲಾರಿಟಿ ಕೊಡೋಣ. ನಿಮ್ಮಿಬ್ರು ಮಧ್ಯೆ ಫ್ಯೂಚರ್ ಹೆಂಗಿದೆ, ಹೌಸ್ ದ ಫ್ಯೂಚರ್, ನಿಮ್ಮಿಬ್ರು ಮಧ್ಯೆ ಫ್ಯೂಚರ್ ಏನಿದೆ. ಗ್ರೂಪ್ 1 ದೇರ್ ಈಸ್ ಕ್ವೀನ್ ಆಫ್ ಕಪ್ಸ್. ವಾವ್. ಇನ್ ಕೇಸ್ ನಿಮ್ಮ ಝೋಡಿಯಾಕ್ ಸೈನ್ ಏನಾದ್ರು ವಾಟರ್ ಸೈನ್ ಅಂದ್ರೆ ವೃಶ್ಚಿಕ ರಾಶಿ, ಮೀನ ರಾಶಿ, ಕಟಕ ರಾಶಿ ಆಗಿದ್ರೆ, ಇಲ್ಲ ಮೇನ್ ಆಗಿ ಏನ್ ನೋಡ್ತಾ ಇದೀನಿ ಗೈಸ್ ಗೊತ್ತಾ, ನೀವು ತುಂಬಾ ಎಮೋಷನಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ. ಅಂದ್ರೆ ನೀವೇ ತುಂಬಾ ನಿಮ್ ಕಡೆಯಿಂದ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ಗೆ, ಈ ಕನೆಕ್ಷನ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ಬಟ್ ನಿಮ್ಮ ಪಾರ್ಟ್ನರ್ ನಿಮ್ಮ ಒಂದು ಎಮೋಷನ್ಸ್, ನಿಮ್ಮ ಒಂದು ಎಫರ್ಟ್ ಏನಕ್ಕೂ ವ್ಯಾಲ್ಯೂ ಕೊಡ್ತಾ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಟೇಕನ್ ಫಾರ್ ಗ್ರಾಂಟೆಡ್, ನಿಮ್ನ ಟೇಕನ್ ಫಾರ್ ಗ್ರಾಂಟೆಡ್ ತರ ನೋಡ್ತಾ ಇದ್ದಾರೆ. ಡೆಫಿನೆಟ್ಲಿ ನಾನು ಇಲ್ಲಿ ಏನ್ ನೋಡ್ತೀನಿ ಗೊತ್ತಾ, ನೀವು ಜೆನ್ಯೂನ್ ಆಗಿ ಕನೆಕ್ಟ್ ಆಗಿದ್ದೀರಾ, ಜೆನ್ಯೂನ್ ಆಗಿ ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ಜೆನ್ಯೂನ್ ಆಗಿ ಇವ್ರ ಜೊತೆ ಲೈಫ್ ಲಾಂಗ್ ಇರೋಣ ಅನ್ನೋ ಒಂದು ಯೋಚನೆ ಇದೆ, ಅಥವಾ ಜೆನ್ಯೂನ್ ಆಗಿ ಅವ್ರ ಬಗ್ಗೆ ಕೇರ್ ಮಾಡ್ತೀರಾ. ಬಟ್ ಅವರು ಒಂಥರ ಹೊರಗಡೆಯಿಂದ ಮಾತ್ರ ಒಂದು ಸೋಲ್ಮೇಟ್ ಅನ್ನೋ ಒಂದು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಏನೋ ಬಿಟ್ರೆ, ಬಟ್ ಡೀಪ್ ಇನ್ಸೈಡ್ ಏನೋ ಬೇರೆ ಒಂದು ವಿಷಯನ ಹುಡುಕ್ತಾ ಇದ್ದಾರೆ. ಬೇರೆ ಒಂದು ಕನೆಕ್ಷನ್ ಅಲ್ಲಿ ಇಲ್ಲೇನ್ ಸಿಗ್ತಾ ಇಲ್ಲ, ಅದ್ ಇನ್ನೊಬ್ರಲ್ಲಿ ಹುಡುಕ್ತಾ ಇದ್ದಾರೆ. 8 ಆಫ್ ಕಪ್ಸ್ ನೋಡ್ಬೋದು, ಈ ಇಮೇಜ್ ಅಲ್ಲೇ ನೋಡ್ಬೋದು. ಒಂದ್ ಪರ್ಸನ್ ಬಿಟ್ಟು ಹೋಗ್ತಾ ಇರೋದು. ದಿಸ್ ಇಸ್ ಯುವರ್ ಪಾರ್ಟ್ನರ್. ಡೇ ಬೈ ಡೇ ಅವರಿಗೆ ಇಲ್ಲಿ ಖುಷಿ ಸಿಗ್ತಾ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಅಂತ ಇನ್ನೊಂದ್ ಕಡೆ ಅವ್ರ ಹ್ಯಾಪಿನೆಸ್ ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಕಾಯ್ಕೊಂಡ್ ಕೂತಿರೋದು, ಜೆನ್ಯೂನ್ ಆಗಿ ಇಷ್ಟಪಡ್ತಾ ಇರೋದು ನೀವು. ಬಟ್ ಈ ಒಂದು ಎಮೋಷನ್ಸ್, ನಿಮ್ಮ ಒಂದು ಎಫರ್ಟಿಗೆ ಅವರು 100% ವ್ಯಾಲ್ಯೂ ಕೊಡ್ತಾ ಇಲ್ಲ, ಒಂದು 80% ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಅಷ್ಟೇ. ಅಂದ್ರೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ಅವರು ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿರೋ ಸ್ಟೇಟಸ್, ನಿಮ್ ಜೊತೆ ಇರೋ ದುಡ್ಡು, ನಿಮ್ ಜೊತೆ ಇರೋ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಅದನ್ನೆಲ್ಲ ನೋಡ್ಬಿಟ್ಟು ನಿಮ್ ಜೊತೆ ಇಲ್ಲ. ಒಂದ್ ಪಾಯಿಂಟ್ ಅಲ್ಲಿ ಅವ್ರಿಗೆ ಎಮೋಷನಲಿ ಒಂದ್ ಕನೆಕ್ಷನ್ ಬೇಕಾಗಿತ್ತು. ನೀವು ಅದೇ ಮೂಮೆಂಟಿಗೆ ಅವ್ರನ್ನ ಸ್ಟ್ರಾಂಗ್ ಮಾಡಿದ್ರಿ, ನೀವು ಅವ್ರ ಬಗ್ಗೆ ಕೇರ್ ಮಾಡಿದ್ರಿ, ನೀವು ಅವ್ರನ್ನ ತಾಯಿ ಅಥವಾ ತಂದೆ ತರ ನೋಡ್ಕೊಂಡ್ರಿ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಮ ಎಮೋಷನ್ಸ್ಗೆ ಅವ್ರು ವ್ಯಾಲ್ಯೂ ಕೊಡ್ತಾ ಇಲ್ಲ. ನೀವ್ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಷ್ಟು ಅವ್ರು ನಿಮ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ. ಏನೇ ಗಿವ್ ಅಪ್ ಮಾಡ್ಲಿಲ್ಲ ಅವರು ಅಂದ್ರೂ, ಬಟ್ ಅಟ್ ದ ರೈಟ್ ಮೂಮೆಂಟ್ ಅಲ್ಲಿ ಅವರು ಡೆಫಿನೆಟ್ಲಿ ಥರ್ಡ್ ಪರ್ಸನ್ ಕಡೆ ಅಟ್ರಾಕ್ಟ್ ಆಗಿದ್ದಾರೆ, ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗಿದ್ದಾರೆ. ಬಟ್ ಇವಾಗ ಗೈಸ್ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಂಟ್ಯೂಷನ್ ಬಗ್ಗೆ ಜಾಸ್ತಿ ಹೇಳುತ್ತೆ. ನಿಮಗೆ ಆಲ್ರೆಡಿ ಗೊತ್ತು ಈ ಪರ್ಸನ್ ನಿಜವಾಗ್ಲೂ ನಿಮಗೆ ವ್ಯಾಲ್ಯೂ ಕೊಡ್ತಾ ಇದ್ದಾರಾ, ಈ ಪರ್ಸನ್ನಿಗೆ ನಿಜವಾಗ್ಲೂ ನೀವು ಇಂಪಾರ್ಟೆನ್ಸ್ ಕೊಡ್ಬೇಕಾ, ನಿಮ್ಮ ಫೀಲಿಂಗ್ಸ್ ಇದಕ್ಕೆಲ್ಲ ಅವ್ರು ನಿಜವಾಗ್ಲೂ ವ್ಯಾಲ್ಯೂ ಕೊಡ್ತಾ ಇದ್ದಾರಾ, ನಿಮಗೇನೆ ಆನ್ಸರ್ ಗೊತ್ತು. ಯು ನೋ ದ ಆನ್ಸರ್ ವೆರಿ ವೆಲ್. ನಾನು ಅದನ್ನ ಹೇಳ್ಬೇಕಾಗಿರೋದೇ ಇಲ್ಲ. ಗ್ರೂಪ್ 1 ವ್ಯಾಲ್ಯೂ ಕೊಡ್ತಾ ಇಲ್ವಾ, ನಿಮಗೆ ಇಂಪಾರ್ಟೆಂಟ್ ಫೀಲ್ ಆಗ್ತಾ ಇಲ್ವಾ, ರೈಟ್ ಟೈಮ್ ಟು ವಾಕ್ ಅವೇ, ರೈಟ್ ಟೈಮ್ ಈ ಕನೆಕ್ಷನ್ ಬಿಟ್ಟು ಮೂವ್ ಆನ್ ಆಗೋದಕ್ಕೆ ರೈಟ್ ಟೈಮ್. ಓಕೆ, ಸೊ ನೋಡೋಣ ಗೈಸ್. ಗ್ರೂಪ್ 1 ಈ ಒಂದು ಕನೆಕ್ಷನ್ ಅಲ್ಲಿ ನೀವು ಯಾವ ಒಂದು ಆಕ್ಷನ್ ನೆಕ್ಸ್ಟ್ ತಗೋಬೇಕು ನೀವು. ಬಿಕಾಸ್ ಎಲ್ಲೋ ಒಂದ್ ಕಡೆ ನಿಮ್ಮ ಎಮೋಷನ್ಸ್ ಜೊತೆ ಪ್ಲೇ ಮಾಡ್ತಾ ಇದ್ದಾರೆ, ನಿಮ್ಮ ಎಮೋಷನ್ಸ್ ಜೊತೆ ಆಟಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ.
ಅಂಡ್ ಒನ್ ಮೋರ್ ಥಿಂಗ್, ಏಸ್ ಆಫ್ ಸ್ಪೋರ್ಟ್ಸ್ ಬಂದಿದ್ರೆ ಇವಾಗ ನಿಮಗೆ ಅವ್ರ ಬಗ್ಗೆ ಕೆಲವೊಂದು ವಿಚಾರಗಳು ಇವಾಗ ಗೊತ್ತಾಗ್ತಾ ಇರೋದು, ಇವಾಗ ಈ ಕನೆಕ್ಷನ್ಗೆ ಒಂದು ಡೀಪ್ ಇನ್ಸೈಟ್ ಸಿಗ್ತಾ ಇರೋದು, ಕ್ಲಾರಿಟಿ ಸಿಗ್ತಾ ಇರೋದು ಅನ್ನೋದು ನೋಡ್ತಾ ಇದೀನಿ. ಕಂಪ್ಲೀಟ್ ಆಗಿ ಅವ್ರು ನಿಮ್ನ ಮರ್ತಿಲ್ಲ, ಕಂಪ್ಲೀಟ್ ಆಗಿ ನಿಮ್ನ ಅವರು ಬಿಟ್ಟು ಹೋಗ್ಬೇಕು ಅನ್ನೋ ಥಾಟ್ಸ್ ಅಲ್ಲಿ ಇಲ್ಲ, ಬಟ್ ಡೆಫಿನೆಟ್ಲಿ ಒಂದು ಅಟ್ರಾಕ್ಟ್ ಅನ್ನೋದೊಂದು ಆಗಿದ್ದಾರೆ ಇನ್ನೊಬ್ಬ ಪರ್ಸನ್ ಜೊತೆ. ಬಟ್ ಲೆಟ್ಸ್ ಸಿ. 10 ಆಫ್ ಪೆಂಟಕಲ್ಸ್. ಓಕೆ, ಒನ್ ಥಿಂಗ್ ನೀವು ತಲೆಯಲ್ಲಿ ಇಟ್ಕೋಬೇಕಾದ್ರೆ 10 ಆಫ್ ಪೆಂಟಕಲ್ಸ್ ಏನ್ ಹೇಳುತ್ತೆ, ಲಾಂಗ್ ಟರ್ಮ್ ವ್ಯಾಲ್ಯೂಸ್ ಬಗ್ಗೆ ಹೇಳುತ್ತೆ, ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಬಗ್ಗೆ ಹೇಳುತ್ತೆ, ಲಾಂಗ್ ಟರ್ಮಿಗೆ ಏನ್ ಇಂಪಾರ್ಟೆಂಟು ಅದನ್ನ ಜಾಸ್ತಿ ಸ್ಟ್ರೆಸ್ ಮಾಡಿ ಅಂತ ಹೇಳುತ್ತೆ. ಫಾರ್ ಅನ್ ಎಕ್ಸಾಂಪಲ್, ಸಮ್ಟೈಮ್ಸ್ ಕರಿಯರ್ ಅಂತ ಬಂದಾಗ ನಾವು ಲಾಂಗ್ ಟರ್ಮ್ ಯಾವ್ದು ನಮಗೆ ಸ್ಟೆಬಿಲಿಟಿ ಕೊಡುತ್ತೆ, ಲಾಂಗ್ ಟರ್ಮ್ ನಮಗೆ ಯಾವ್ದು ಖುಷಿ ಕೊಡುತ್ತೆ, ನಾವು ಅದೇ ಒಂದು ಆಪ್ಷನ್ ಚೂಸ್ ಮಾಡ್ತೀವಿ. ಫಾರ್ ಅನ್ ಎಕ್ಸಾಂಪಲ್, ಈಗ ಡಾಕ್ಟರ್ನ ತಗೊಳ್ಳಿ. ಇವಾಗ ಡಾಕ್ಟರ್ ಜಾಬ್ ಏನೋ ಚೂಸ್ ಮಾಡಿದ್ರೆ ದುಡ್ಡೇನೋ ಬರ್ಬೋದು, ರೆಸ್ಪೆಕ್ಟ್ ಏನೋ ಬರ್ಬೋದು, ಲಾಂಗ್ ಟರ್ಮ್ ಆಗಿ ನಾವು ಒಂದು ಸೆಕ್ಯೂರ್ ಪೊಸಿಷನ್ ಅಲ್ಲೇನೋ ಇರಬಹುದು. ಬಟ್ ಆ ಡಾಕ್ಟರಿಗೆ ಆ ಒಂದು ಡಾಕ್ಟರ್ ಪೊಸಿಷನ್ ಇಷ್ಟೇ ಇರಬೇಕು, ರೈಟ್? ಬಿಕಾಸ್ ಕಾಯಕವೇ ಕೈಲಾಸ ಅಂತಾರೆ. ಅಂದ್ರೆ ಅದ್ರಲ್ಲಿ ನಾವು ಹ್ಯಾಪಿನೆಸ್ಸು, ಅದ್ರಲ್ಲಿ ನಮಗೆ ಖುಷಿ ಆಗ್ಲಿಲ್ಲ ಅಂದ್ರೆ ಆ ರೆಸ್ಪೆಕ್ಟು, ಆ ದುಡ್ಡು ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ? ಒಬ್ಬ ಆಕ್ಟರ್ನ ನೀನ್ ಡಾಕ್ಟರ್ ಆಗುವಂತ ಫೋರ್ಸ್ ಮಾಡಿ ದೂಡಿದ್ರೆ ಆ ಪ್ರೆಷರಿಗೆ, ಫೋರ್ಸಿಗೆ ಡಾಕ್ಟರ್ ಆಗೋದು ಬಿಟ್ರೆ ಡೀಪ್ ಇನ್ಸೈಡ್ ಅವರ ಮನ್ಸು ಎಳಿತಾ ಇರುತ್ತೆ, ನಾನು ಆಕ್ಟರ್ ಆಗ್ಬೇಕು, ನಾನು ಅದನ್ನ ನೋಡ್ತಿದ್ದೆ, ಇದನ್ನ ನೋಡ್ತಿದ್ದೆ, ನಾನು ಹಂಗ್ ಬೆಳಿಬೇಕಂತ ಇದ್ದೆ. ಸೊ ಎಷ್ಟೇ ಫೋರ್ಸೆಬ್ಲಿ ನಾವ್ ಏನೇ ಮಾಡ್ಕೊಂಡು ಹೋದ್ರು ನಮ್ಮ ಮನ್ಸು ಅನ್ನೋದು ನಮ್ಮ ಮಾತು ಕೇಳಲ್ಲ, ರೈಟ್? ನಮ್ಮ ತಲೆ ನಮ್ಮ ಮಾತು ಕೇಳ್ಬೋದು, ಬಟ್ ನೋ, ಮನ್ಸು ಕೇಳಲ್ಲ. ಮನ್ಸು ವೆರಿ ಫ್ಲಕ್ಚುಯೇಟ್. ಮನ್ಸು ಮೂನ್ ಫೇಸ್ ತರ, ಒಂದ್ಸತಿ ಫುಲ್ ಮೂನ್ ಆಗಿರುತ್ತೆ, ಒಂದ್ಸತಿ ಹಾಫ್ ಮೂನ್, ವಿ ನೆವರ್ ನೋ. ಸೊ ಏನು ಫೋರ್ಸೆಬ್ಲಿ ಆಗಿಟ್ಕೊಳ್ಳೋದಕ್ಕಾಗಲ್ಲ. ಸೊ ಗ್ರೂಪ್ 1, ನೀವು ಇನ್ ಪರ್ಸನ್ ವೆರಿ ಪ್ರಾಕ್ಟಿಕಲ್, ಬಟ್ ಈ ಪರ್ಸನ್ಗೋಸ್ಕರ ನೀವು ಎಮೋಷ್ನಲ್ ಆದ್ರಿ. ಒಂದು ಮೂಮೆಂಟ್ ಅಲ್ಲಿ ನೀವು ಎಮೋಷ್ನಲ್, ನಿಮ್ಮಲ್ಲಿ ಇರೋ ಒಂದು ಎಮೋಷನ್ಸ್ ನಿಮಗೆ ಗೊತ್ತಿರಲಿಲ್ಲ, ಬಟ್ ಈ ಪರ್ಸನ್ಗೋಸ್ಕರ ನೀವು ಎಮೋಷ್ನಲ್ ಆದ್ರಿ. ಯಾರ ಜೊತೆ ನೀವು ಎಮೋಷ್ನಲಿ ಇನ್ವಾಲ್ವ್ ಆಗೋಕ್ಕೂ ಇಷ್ಟ ಇರಲಿಲ್ಲ, ನಿಮಗೆ ಫ್ರೀ ಬರ್ಡ್ ಆಗಿರೋಣ ಅಂತ ಇದ್ರಿ ನೀವು, ಬಟ್ ಈ ಪರ್ಸನ್ಗೋಸ್ಕರ ನೀವು ಎಮೋಷ್ನಲ್ ಆಗಿದ್ರಿ, ರೈಟ್? ಬಟ್ ಇವಾಗ ಅದೇ ಎಮೋಷನ್ಸ್ ವ್ಯಾಲ್ಯೂ ಸಿಗ್ತಾ ಇಲ್ಲ. ಸೊ ಇವಾಗ ನೀವು ಕ್ವೆಶನ್ ಮಾಡಿ, ಲಾಂಗ್ ಟರ್ಮ್ಗೆ ಇವ್ರ ಮೇಲೆ ನೀವು ಡಿಪೆಂಡ್ ಆಗ್ಬೋದಾ, ಇವ್ರನ್ನ ನೀವು ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೋದಾ, ಫ್ಯಾಮಿಲಿಗೆ ನೀವು ಧೈರ್ಯ ತುಂಬಿಸ್ಬೋದಾ, ಇವ್ರು ನಮ್ಮ ಜೊತೆ ಇರ್ತಾರೆ ಅಂತ ನೀವು ಕ್ವೆಶನ್ ಮಾಡ್ಕೊಳ್ಳಿ. ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಮೇಲೆ ಫೋಕಸ್ ಮಾಡಿ. ಈ ಪರ್ಸನ್ ಮೇಲೆ ನಿಜವಾಗ್ಲೂ ನೀವು ಡಿಪೆಂಡ್ ಆಗ್ಬೋದಾ, ಇವ್ರು ನಿಜವಾಗ್ಲೂ ನಿಮಗೆ ಮ್ಯಾಟರ್ ಆಗ್ತಾರಾ, ನಿಮ್ಮ ಬಿಗ್ಗರ್ ಫ್ಯೂಚರ್ ಅಂದ್ರೆ ಲಾಂಗ್ ಟರ್ಮ್ ಫ್ಯೂಚರ್ ಅಂತ ಬಂದಾಗ ಈ ಪರ್ಸನ್ ನಿಜವಾಗ್ಲೂ ನಿಮಗೆ ಮ್ಯಾಟರ್ ಆಗ್ತಾರಾ? ಜಸ್ಟ್ ಎಮೋಷನ್ಸ್ ಅಂತ ಅಲ್ಲ ಗಾಯ್ಸ್, ಬರೀ ಎಮೋಷನ್ಸ್ ನೋಡ್ಕೋಬೇಡಿ. ಇದೆಲ್ಲ ಒಂದ್ಸತಿ ಮೂವೀಸ್ ಅಲ್ಲಿ ಬರುತ್ತೆ, ದುಡ್ಡು ಎಷ್ಟೇ ಇರ್ಲಿ, ಅದಿರ್ಲಿ ಇದಿರ್ಲಿ, ನಮ್ ಖುಷಿ ಮ್ಯಾಟರ್ ಆಗುತ್ತೆ, ನಾನ್ ಇವ್ರ ಜೊತೆ ಮಾತ್ರ ಖುಷಿಯಾಗಿರೋದು, ಒಂದೇ ರೂಮ್ ಅಲ್ಲಿ ಇದ್ರೂ ಪರವಾಗಿಲ್ಲ, ಖುಷಿಯಾಗಿರ್ತೀನಿ. ಬಟ್ ಅಲ್ಟಿಮೇಟ್ಲಿ ನಿಮ್ ಲೈಫ್ ವ್ಯಾಲ್ಯೂ ಅದಾ? ಕ್ವೆಶನ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ವ್ಯಾಲ್ಯೂ ಅದಾ, ಅಥವಾ ಈ ಪರ್ಸನ್ ಲೈಫ್ ವ್ಯಾಲ್ಯೂ ಎಮೋಷನ್ಸ್? ನೀವು ಕ್ವೆಶನ್ ಮಾಡಿ. ಬಿಕಾಸ್ ಇಲ್ಲಿ ಫ್ಲಕ್ಚುಯೇಟ್ ಆಗ್ತಾ ಇರೋದು ನೀವಲ್ಲ, ಅವರು, ರೈಟ್? ಸೊ ನೀವು ಕ್ವೆಶನ್ ಮಾಡ್ಕೊಳ್ಳಿ. ಎಮೋಷನ್ಸ್ ಲವ್ ಹ್ಯಾಪಿನೆಸ್ ಆಗಿರ್ಬೇಕು, ಬಟ್ ಪ್ರಾಬ್ಲಮ್ ಆಗ್ಬಾರ್ದು. ಟ್ರಸ್ಟ್ ಮತ್ತೆ ಲಾಯಲ್ಟಿ ತುಂಬಾ ಮ್ಯಾಟರ್ ಆಗತ್ತೆ, ವ್ಯಾಲ್ಯೂ ಅನ್ನೋದು ತುಂಬಾ ಮ್ಯಾಟರ್ ಆಗತ್ತೆ. ಹೇಗೇನೆ ನೀವು ಕ್ವೆಶನ್ ತಲೆಯಲ್ಲಿ ಡೌಟ್ ಪಡ್ಕೊಂತ ಕೂತಿರ್ಬಾರ್ದು. ನನಗೆ ಇವ್ರು ಮ್ಯಾಟರ್ ಆಗ್ತಾರಾ, ಕೊನೆವರೆಗೆ ಇವ್ರು ನನ್ನ ಜೊತೆ ಇರ್ತಾರ? ಆ ಕ್ವೆಶನ್ ಪದೇ ಪದೇ ಬರಬಾರ್ದು. ನಿಮಗೆ ಅದು ಕಾನ್ಫಿಡೆನ್ಸ್ ಅನ್ನೋದು ನಿಮ್ಮ ಮನಸ್ಸಲ್ಲೇ ಇರಬೇಕು. ಸೊ ಕ್ವೆಶನ್ ಮಾಡ್ಕೊಳ್ಳಿ ಗಾಯ್ಸ್, ಇಲ್ಲಿ ಏನ್ ಮಾಡ್ಬೇಕು ಅಂತ. ಬಟ್ ಇವ್ರು ನಿಮ್ ಲೈಫಲ್ಲಿ ಇರ್ತಾರೆ, ಅಷ್ಟು ಬೇಗ ಬಿಟ್ಟು ಹೋಗಲ್ಲ. ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನೀವು ಸ್ವಲ್ಪ ಅವಾಯ್ಡ್ ಮಾಡಿದ್ರು ನಿಮ್ನ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾರೆ, ನಿಮ್ ಜೊತೆ ಇರೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅಗೇನ್ ಲಾಂಗ್ ಟರ್ಮ್ ಅಂತ ಬಂದಾಗ ಈ ತರ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ನ ನೀವು ನೋಡ್ಕೊಳಕ್ ಇಷ್ಟಪಡ್ತೀರಾ ಇಲ್ವಾ? ಇದನ್ನ ನೀವೇ ಕ್ವೆಶನ್ ಮಾಡ್ಕೊಳ್ಳಿ, ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ ಗೈಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಅಂಡ್ ಎಟ್ ಎನಿ ಮೂಮೆಂಟ್ ಈ ಮೆಸೇಜ್ಗಳನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಸ್, ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್.
ಹಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಇಮೇಜ್ನ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ. ಸೊ ಇನ್ ಕೇಸ್ ನೀವು ನಿಮ್ಮ ಪಾರ್ಟ್ನರ್ ಕಮಿಟ್ಮೆಂಟ್ ಆಗಿ ಥರ್ಡ್ ಪರ್ಸನ್ ಈ ಒಂದು ಕನೆಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಸೊ ಡೈರೆಕ್ಟ್ ಆಗಿ ನಿಮಗೆ ಮೆಸೇಜ್ ಬರುತ್ತೆ ಇದರಲ್ಲಿ. ಅಂಡ್ ಇನ್ ಕೇಸ್ ನೀವು ಥರ್ಡ್ ಪರ್ಸನ್ ಒಂದು ರಿಲೇಶನ್ಶಿಪ್ ಅಲ್ಲಿ ಆಗಿದ್ದೀರಾ ಅಂದ್ರೆ ನಿಮ್ನ ಥರ್ಡ್ ಪರ್ಸನ್ ತರ ಇನ್ವಾಲ್ವ್ ಮಾಡ್ಕೊಳ್ಳಿ. ಲೈಕ್ ನೀವು ಈ ತರ ಒಂದು ಎನರ್ಜಿನ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಹಾಕ್ತಾ ಇದ್ದೀರಾ ಅಂತ. ಸೊ ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಕಂಟೆಂಟಿಗೆ ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಲೆಟ್ಸ್ ಸಿ. ಫಸ್ಟ್ ಇಸ್ ಫಸ್ಟ್, ಆಲ್ರೆಡಿ ಕಾರ್ಡ್ಸ್ ಪುಲ್ ಮಾಡಿದೀನಿ. ಫಸ್ಟ್ ಬಂದ್ಬಿಟ್ಟು ನಿಮ್ಮ ಫೀಲಿಂಗ್ಸ್, ನಿಮ್ಮ ಎನರ್ಜಿ ಈ ರಿಲೇಶನ್ಶಿಪ್ ಅಲ್ಲಿ ಏನು. ಲೆಟ್ಸ್ ಸಿ. ಓಕೆ, ಗ್ರೂಪ್ 2 ದೇರ್ ಈಸ್ ಬಿಲ್ಡಿಂಗ್ ಬ್ಲಾಕ್ಸ್. ಬಿಲ್ಡಿಂಗ್ ಬ್ಲಾಕ್ಸ್ ಬಂತು ಅಂದ್ರೆ ಒನ್ ಮೇನ್ ಥಿಂಗ್ ಏನ್ ಹೇಳತ್ತ ಅಂದ್ರೆ ಎಷ್ಟು ಬಿದ್ದೋದ್ರು ಅದನ್ನ ಕಟ್ಟಕ್ ಟ್ರೈ ಮಾಡ್ತಾ ಇದ್ದೀರಾ ನೀವು. ಗ್ರೂಪ್ 1 ಎಷ್ಟೇ ನೀವು ಎಷ್ಟೇ ರಿಲೇಶನ್ಶಿಪ್ ಬೀಳೋದು ಹೇಳೋದು ಎಷ್ಟೇ ಚೇಂಜಸ್ ನೋಡಿದ್ರು ಬಟ್ ಆ ರಿಲೇಶನ್ಶಿಪ್ ನ ಮತ್ತೆ ಪ್ರಾಪರ್ ಆಗಿ ಕಟ್ಟೋಣ, ಪ್ರಾಪರ್ ಆಗಿ ಬಿಲ್ಡ್ ಮಾಡೋಣ, ಮತ್ತೆ ಎಲ್ಲಿ ಮುರಿದೋಯ್ತು ಅದನ್ನ ಸರಿ ಮಾಡೋಣ, ಎಲ್ಲಿ ಪ್ರಾಬ್ಲಮ್ ಆಯ್ತು ರಿಲೇಶನ್ಶಿಪ್ ಅಥವಾ ಈ ಕನೆಕ್ಷನ್ ಎಲ್ಲಿ ಕಂಪ್ಲೀಟ್ ಆಗಿ ಬಿದ್ದೋಯ್ತು ಮತ್ತೆ ಕಟ್ಟಕ್ ಟ್ರೈ ಮಾಡೋಣ, ಫೌಂಡೇಶನ್ ಇಂದ ಕಟ್ಟೋಣ, ಮತ್ತೆ ಟ್ರಸ್ಟ್ ಬೇಸಿಕ್ ಇಂದ ಕಟ್ತಾ ಬರೋಣ. ಸೊ ಈ ತರ ಎನರ್ಜಿ ನಿಮ್ದು ಇದೆ ಅಂದ್ರೆ ಈಸಿಯಾಗಿ ಗಿವ್ ಅಪ್ ಮಾಡಕ್ ರೆಡಿ ಆಗಿಲ್ಲ. ಎಷ್ಟೇ ಕಷ್ಟ ಆದ್ರೂ ಮತ್ತೆ ನಾನು ಆ ಟ್ರಸ್ಟ್ ನ ಗಳಿಸ್ತೀನಿ, ಟ್ರಸ್ಟ್ ನ ಗೇನ್ ಮಾಡ್ತೀನಿ, ಈ ತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಟ್ಯಾರೋ ಕಡೆಯಿಂದ ಬಂದ್ರೆ 3 ಆಫ್ ಸ್ವಾರ್ಡ್ಸ್. ಡೆಫಿನೆಟ್ಲಿ ಒಂದು ಬಿಟ್ರೇಯಲ್ ಆಲ್ರೆಡಿ ಆಗೋಗಿದೆ. ಅಂದ್ರೆ ಇದರ್ ನೀವು ನಿಮ್ಮ ಪಾರ್ಟ್ನರಿಗೆ ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ಆಲ್ರೆಡಿ ಒಂದು ಚೀಟಿಂಗ್ ಅನ್ನೋದೊಂದು ಮಾಡ್ಬಿಟ್ಟಿದ್ದಾರೆ. ನಿಮಗೆ ಹಿಂದೆಯಿಂದ ಮೋಸ ಮಾಡಿರೋದು ಅನ್ನೋದು ಆಲ್ರೆಡಿ ಆಗೋಗ್ಬಿಟ್ಟಿದೆ. ಅಂದ್ರೆ ಆ ಟ್ರಸ್ಟ್ ಅನ್ನೋದು ಆಲ್ರೆಡಿ ಬ್ರೇಕ್ ಆಗೋಗ್ಬಿಟ್ಟಿದೆ. ನಿಮ್ಮ ಮೇಲೆ ಅವ್ರಿಗಾಗಿರ್ಬೋದು ಅಥವಾ ಅವ್ರ ಮೇಲೆ ನಿಮಗಾಗಿರ್ಬೋದು. ಗ್ರೂಪ್ 2 ಆಲ್ರೆಡಿ ಟ್ರಸ್ಟ್ ಅನ್ನೋದು ಬ್ರೇಕ್ ಆಗಿದೆ. ಸೊ ಅದಕ್ಕೆ ನೀವು ಮತ್ತೆ ಆ ಟ್ರಸ್ಟ್ ಏನ್ ಬ್ರೇಕ್ ಆಗಿತ್ತು ಆ ಟ್ರಸ್ಟ್ ನ ಮತ್ತೆ ಬಿಲ್ಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಟ್ರಸ್ಟ್ ನ ಮತ್ತೆ ಆ ಕನೆಕ್ಷನ್ ಏನ್ ಮುರಿದೋಗಿತ್ತು ಆಲ್ರೆಡಿ ಮತ್ತೆ ಅದನ್ನ ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡಿದೀರಾ. ಪಾಸಿಬಿಲಿಟಿ ಇದೆ ಇಲ್ಲಿ ತುಂಬಾ ಜನ ಆಲ್ರೆಡಿ ಬ್ರೇಕಪ್ ಒಂದ್ಸತಿ ಆಗಿ, ಆಲ್ರೆಡಿ ಸೆಪರೇಷನ್ ಒಂದ್ಸತಿ ಆಗಿ ಮತ್ತೆ ನೀವು ರೀಕನೆಕ್ಟ್ ಆಗಿದ್ದೀರಾ. ಬಟ್ ರೀಕನೆಕ್ಟ್ ಏನೋ ಆಗಿದ್ದೀರಾ, ಮುಂಚೆ ಇದ್ದಂತ ಟ್ರಸ್ಟ್, ಮುಂಚೆ ಇದ್ದಂತ ಒಂದು ಹ್ಯಾಪಿನೆಸ್ಸು, ಮುಂಚೆ ಮಾಡ್ದಂತ ಒಂದಷ್ಟು ಮೆಮೊರೀಸು ಅದನ್ನೆಲ್ಲ ಮತ್ತೆ ರೀಕ್ರಿಯೇಟ್ ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ಮೈಂಡ್ ಅಲ್ಲಿ ಪದೇ ಅದೊಂದು ಥಾಟ್ ಇದೆ, ಒಂದ್ಸತಿ ಇವ್ರನ್ನ ಬಿಟ್ಟೋಗಿದ್ರು, ಒಂದ್ಸತಿ ಇವ್ರು ನಿಂಗೆ ಮೋಸ ಮಾಡಿದ್ರು, ಮತ್ತೆ ನಾನು ಹೆಂಗೆ ಮತ್ತೆ ನಾನು ಹೆಂಗೆ ಇವ್ರಿಗೆ ಕನೆಕ್ಟ್ ಆಗ್ಲಿ, ಮತ್ತೆ ನಾನು ಕಳ್ದೋದಂತ ಟ್ರಸ್ಟ್ ನ ಮತ್ತೆ ನಾನು ಹೆಂಗೆ ಇವ್ರ ಮೇಲೆ ನಾನು ನಂಬಕ್ ಶುರು ಮಾಡ್ಲಿ, ಹಿಂಗೆಲ್ಲ ಒಂದಷ್ಟು ಥಾಟ್ಸ್ ಇದೆ, ಹಿಂಗೆಲ್ಲ ಒಂದಷ್ಟು ಒಪಿನಿಯನ್ಸ್ ನಿಮ್ ಕಡೆಯಿಂದ ಇದೆ. 3 ಆಫ್ ಸ್ವಾರ್ಡ್ಸ್ ಅಂದ್ರೆ ಅಗೇನ್ ಅದು ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆನೇ ಹೇಳ್ತಾ ಇದೆ. ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪರ್ಸನ್ ನಿಮಗೆ ಬೇಜಾರಾಗಿರೋದು ಕನ್ಫರ್ಮೇಶನ್ ಆಗಿದೆ. ಗ್ರೂಪ್ 2 ಒಂದು ಸ್ಟ್ರಾಂಗ್ ಫೌಂಡೇಶನ್ ಅಲ್ಲಿ ಈ ರಿಲೇಶನ್ಶಿಪ್ ನ ಕಟ್ಟಕ್ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಆಗ್ತಾ ಇಲ್ಲ, ಕಟ್ಟದಷ್ಟು ಬಿದೋಗ್ತಾ ಇದೆ. ಸ್ಟೆಬಿಲಿಟಿ ಬರ್ಲಿ ಅಂತ ಬೇಡ್ಕೊಂತ ಇದ್ದೀರಾ, ಬಟ್ ಅದ್ ಆಗ್ತಾ ಇಲ್ಲ. ಟ್ರಸ್ಟ್ ಬರ್ಲಿ ಅಂತ ಬೇಡ್ಕೊಂತ ಇದ್ದೀರಾ, ಬಟ್ ಅದ್ ಆಗ್ತಾ ಇಲ್ಲ. ಬಿಕಾಸ್ ನಿಮಗೆ ಒಂದು ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಬೇಕು. ನಿಮಗೆ ಕಮಿಟ್ಮೆಂಟ್ ಅಂದ್ರೆ ಅದೊಂದು ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಅದಿರ್ಲೇಬೇಕು ನಿಮಗೆ, ಬಟ್ ಇಲ್ಲಿ ಅದ್ ಸಿಗ್ತಾ ಇಲ್ಲ. ಅಗೇನ್ 3 ಆಫ್ ಸ್ವಾರ್ಡ್ಸ್ ನೋಡಿದ್ರೆ ಯಾರಿಗೂ ಇಲ್ಲಿ ಒಬ್ರಿಗೆ ಡೀಪ್ ಆಗಿ ಹರ್ಟ್ ಆಗಿದ್ದೀರಾ. ಡೆಫಿನೆಟ್ಲಿ ಇದು ನೀವೇ ಡೀಪ್ ಆಗಿ ಹರ್ಟ್ ಆಗಿದೆ ನಿಮಗೆ. ಅಂಡ್ ಇವ್ರೇನೋ ಇವಾಗೇನೋ ವಾಪಸ್ ಬರ್ತಿರ್ಬೋದು ನಿಮ್ಮ ಪರ್ಸನ್ ನಿಮ್ ಕಡೆಗೆ, ಬಟ್ ಒಂದ್ಸತಿ ಅವ್ರು ನಿಮ್ಮ ಹಾರ್ಟ್ ಬ್ರೇಕ್ ಮಾಡಿದ್ದಾರೆ. ಯಾವಾಗ ನೀವು ಆಲ್ರೆಡಿ ಬ್ರೋಕನ್ ಆಗಿದ್ದೀರಾ, ಯಾವಾಗ ನೀವು ಆಲ್ರೆಡಿ ಒಂದು ಡಿಪ್ರೆಷನ್ ಅಲ್ಲಿ ಇದ್ದೀರಾ, ಆಲ್ರೆಡಿ ನಿಮ್ಮ ಹಾರ್ಟ್ ಇನ್ನು ಆ ಬ್ರೋಕನ್ ಫೇಸ್ ಅಲ್ಲೇ ಇದೆ. ಇನ್ನು ಅಂದ್ರೆ ಲೈಕ್ ನೀವು ಹೆಂಗ್ ಲವ್ ಅಲ್ಲಿ ಕನೆಕ್ಟ್ ಆಗಕ್ಕೆ ಸಾಧ್ಯ, ನಿಮಗೆ ಹೆಂಗೆ ನೀವು ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಇದೆ ಈ ಪರ್ಸನ್, ಮತ್ತೆ ನೀವು ಹೆಂಗೆ ನಂಬಕ್ ಸಾಧ್ಯ? ಇದು ಹೆಂಗೆ ಅಂತಂದ್ರೆ ಆ ಬ್ರೋಕನ್ ಗ್ಲಾಸ್ ತರ. ಒಂದ್ಸತಿ ಗ್ಲಾಸ್ ಅಥವಾ ಗಾಜ್ ಒಡೆದ್ಮೇಲೆ ಅದೊಂದು ಜಪ್ಪಾಯ ಅಂದ್ರೂ ಸರಿ ಮಾಡಕ್ ಆಗಲ್ಲ. ಮೇ ಬಿ ನಿಮ್ಮ ಒಂದು ಹಾರ್ಟ್ ಈ ತರ ಸಿಚುವೇಶನ್ ಅಲ್ಲಿ ಇದೆ. ಆಲ್ರೆಡಿ ಈ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪ್ರೀವಿಯಸ್ ರಿಲೇಶನ್ಶಿಪ್ ಅಲ್ಲೇ ಆಗಿರ್ಬೋದು. ಗ್ರೂಪ್ 2 ಆಲ್ರೆಡಿ ನಿಮಗೆ ಯಾರೊಬ್ರು ಮೋಸ ಮಾಡಿದ್ದಾರೆ, ಆಲ್ರೆಡಿ ನಿಮಗೆ ಚೀಟಿಂಗ್ ಅಂದ್ರೆ ಏನು ಅಂತ ತೋರಿಸಿದ್ದಾರೆ. ಸೊ ಮತ್ತೆ ನಿಮಗೆ ಆ ಒಂದು ಫುಲ್ ಕಂಪ್ಲೀಟ್ ನಿಮ್ಮ ಹಾರ್ಟ್ ನ ಕೊಡಕ್ ಆಗ್ತಾ ಇಲ್ಲ ಒಬ್ಬ ಪರ್ಸನ್ಗೆ. ನೀವು ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಕೆಲವೊಂದೊಂದು ಓಲ್ಡ್ ಬ್ಯಾಗೇಜಸ್
ಇದೆ, ಕ್ಯಾರಿ ಮಾಡ್ತಾ ಬಂದಿರೋ ಕೆಲವೊಂದೊಂದು ಹಾರ್ಡ್ ಮೆಮೊರೀಸ್, ಮರೆಯೋಕ್ಕಾಗ್ದಿಲ್ದಿರೋಂಥ ಒಂದಷ್ಟು ಮೆಮೊರೀಸ್ನ ಕ್ಯಾರಿ ಮಾಡ್ತಿರೋದ್ರಿಂದ 100% ಈ ಪರ್ಸನ್ ಜೊತೆ ನಿಮಗೆ ಇನ್ವೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಟೈಮ್ ಆಗಿರ್ಬೋದು, ನಿಮ್ಮ ಎನರ್ಜಿ ಆಗಿರ್ಬೋದು, ಆ ಹೋಪ್ ಬರ್ತಾ ಇಲ್ಲ ಮತ್ತೆ. ಓಕೆ, ನೆಕ್ಸ್ಟ್ ಇವಾಗ ನಿಮ್ಮ ಪಾರ್ಟ್ನರ್ ನೋಡೋಣ. ನಿಮ್ಮ ಪಾರ್ಟ್ನರ್ದು ಫೀಲಿಂಗ್ಸು ಅಥವಾ ಅವ್ರು ಏನ್ ನಿಮ್ ಬಗ್ಗೆ ಆಕ್ಚುಲ್ ಆಗಿ ಫೀಲ್ ಮಾಡ್ತಾರೆ, ಅವ್ರು ಏನ್ ಹೇಳ್ತಾರೆ ಅದನ್ನ ಅವ್ರು ಮಾಡ್ತಾರ. ಲೆಟ್ಸ್ ಸಿ ಗ್ರೂಪ್ 2. ಏನಿದು ಫ್ಲೆಕ್ಸಿಬಲ್. ಆಲ್ ರೈಟ್. ಅಂಡ್ ಟ್ಯಾರೋ ಕಡೆಯಿಂದ 5 of Swords. Look at this. So one thing is for sure guys, ನನಗೆ ಇವಾಗ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಇವಾಗ ನಾನು ನೋಡಿದ್ನಲ್ವಾ ಕಾರ್ಡ್ಸ್, ಸೊ ನನಗೆ ಇದ್ರಲ್ಲಿ ಆಲ್ರೆಡಿ ಒಂದು ಕನ್ಕ್ಲೂಷನ್ ಬಂದ್ಬಿಟ್ಟಿದೆ. ಏನು ಈ ಪಾರ್ಟ್ನರು ನಿಮಗೆ ಯಾವ ತರ ಕಷ್ಟ ಕೊಡ್ತಾ ಇದ್ದಾರೆ, ನಿಮ್ಮ ಲೈಫಲ್ಲಿ ಏನ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದಾರಾ ಅಥವಾ ನಿಮಗೆ ಕಷ್ಟ ಕೊಡೋ ರೋಲ್ನ ಪ್ಲೇ ಮಾಡ್ತಾ ಇದ್ದಾರಾ. ನನಗೆ ಕ್ಲಾರಿಟಿ ಸಿಕ್ತು, ಬಟ್ ನಾನು ಅದನ್ನ ಡೈರೆಕ್ಟ್ ಆಗಿ ಹೇಳಕ್ ಇಷ್ಟಪಡಲ್ಲ. ಬಿಕಾಸ್ ಐ ನೋ ತುಂಬಾ ಸೆನ್ಸಿಟಿವ್ ಪೀಪಲ್ ಕೂಡ ನೋಡ್ತಾ ಇರ್ತೀರಾ. ಲೆಟ್ ಮೀ ಟೇಕ್ ಇಟ್ ಇನ್ ಅ ಲಾಂಗ್ ವೇ. ಓಕೆ, ಬಿಕಾಸ್ ಎಸ್, ನನಗೆ ಆನ್ಸರ್ ಗೊತ್ತಾಯ್ತು ಗೈಸ್. ಸೊ ಲೆಟ್ ಮೀ ಟೆಲ್ ಯು. ಸೊ ಫ್ಲೆಕ್ಸಿಬಲ್ ಅಂತ ಏನು? ಫ್ಲೆಕ್ಸಿಬಲ್ ಅಂದ್ರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಕೊಂಡು ಹೋಗ್ತಾರೆ ಇವರು. ಟೇಕನ್ ಫಾರ್ ಗ್ರಾಂಟೆಡ್. ನಿಮ್ನ ಒನ್ ಮೇನ್ ಪಾಯಿಂಟ್ ಹೈಲೈಟ್ ಮಾಡಕ್ ಇಷ್ಟಪಡ್ತೀನಿ. ಇದನ್ನ ಆಲ್ ಓವರ್ ರೀಡಿಂಗ್ ಅಲ್ಲಿ ನೀವು ಇಟ್ಕೋಬಹುದು. ಅವ್ರು ನಿಮ್ನ ಟೇಕನ್ ಫಾರ್ ಗ್ರಾಂಟೆಡ್ ತರ ಇಟ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಏನೇ ಮಾಡ್ಲಿ, ಅವ್ರು ಏನೇ ಎಲ್ಲಿಗೆ ಹೋಗ್ಲಿ, ಏನೇ ನಿಮಗೆ ಹರ್ಟ್ ಮಾಡ್ಲಿ, ಇವ್ರು ನನ್ನ ಜೊತೆ ಇರ್ತಾರೆ. ಇವರು ನಾನು ಮಾಡೋ ಎಲ್ಲಾ ಕೆಲ್ಸಕ್ಕೂ ಅಡ್ಜಸ್ಟ್ ಆಗ್ತಾರೆ. ನಾನು ಕುಣಿಯೋ ಎಲ್ಲಾ ಕುಣಿತಕ್ಕೂ ಇವರು ತಾಳ ಹಾಕ್ತಾರೆ. ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ಆಲ್ರೈಟ್, ಎಲ್ಲದಕ್ಕೂ ಅಡ್ಜಸ್ಟ್ ಹಾಕೊಂಡು ಹೋಗ್ತಾರೆ ಅನ್ನೋದು ಒಂದ್ ಥಾಟ್. ಬಿಕಾಸ್ ಫ್ಲೆಕ್ಸಿಬಲ್ ಅಂದ್ರೆ ಏನು, ಇವ್ರು ಹೆಂಗೆ ಆದ್ರೂ ಇರ್ತಾರೆ, ಇವ್ರನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಅಷ್ಟ್ ಸಾಕು. ಅಂದ್ರೆ ಇವಾಗ ಅವ್ರದ್ದೇನಂದ್ರೆ, ಅವ್ರು ನಿಮಗೆ ಅಡ್ಜಸ್ಟ್ ಆಗ್ತಾ ಇದಾರ, ಅವರು ನಿಮ್ಮ ಆಸೆ, ನಿಮ್ಮ ಡಿಸೈರ್ಸ್ನ ಫುಲ್ಫಿಲ್ ಮಾಡ್ತಾ ಇದಾರ, ಅದು ಅವ್ರಿಗೆ ಬೇಡ. ನೀವು ಅವ್ರಿಗೆ ಅಡ್ಜಸ್ಟ್ ಆಗಿದ್ದೀರಾ ಅಷ್ಟೇ ಸಾಕು. ಅದಕ್ಕೋಸ್ಕರ ನಿಮ್ ಜೊತೆ ಇದ್ದಾರೆ ಅಷ್ಟೇ. ಅಂಡ್ 5 of Swords ಅಂತ ಬಂದ್ರೆ, ದಿಸ್ ಇಸ್ ನಾಟ್ ಅ ಗುಡ್ ಕಾರ್ಡ್. 5 of Swords ಒಂದು ಸೆಲ್ಫಿಶ್ ಕಾರ್ಡ್. 5 of Swords ಒಂದು ಮ್ಯಾನಿಪುಲೇಷನ್. ಅವ್ರಿಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರಿಗೆ ಮ್ಯಾನಿಪುಲೇಟ್ ಮಾಡಿ ಆದ್ರೂ ನಾನು ಅದನ್ನ ಪಡ್ಕೊಳ್ಳೋಣ ಅಂತ ಆ ತರದೊಂದು ಕಾರ್ಡ್ ಇದು. ಸೊ ಡೆಫಿನೆಟ್ಲಿ ಇಲ್ಲಿ ಒಂದು ಸುಳ್ಳಿದೆ. ಅಂದ್ರೆ ಅವ್ರು ನಿಮಗೆ ಒಂದಷ್ಟು ಸುಳ್ಳು ಹೇಳ್ತಾರೆ, ಅವಾಗ ಒಂದಷ್ಟು ಸತ್ಯಗಳನ್ನ ಮುಚ್ಚಿಡ್ತಾರೆ. ಅವ್ರ ಲೈಫ್ ಬಗ್ಗೆ ಆನೆಸ್ಟ್ ಆಗಿ ನಿಮ್ ಜೊತೆ ಹೇಳ್ಕೊಳಲ್ಲ. ಒಂದು ಓಪನ್ ಬುಕ್ ತರ ಇಲ್ಲ ಅವ್ರು ನಿಮ್ ಲೈಫ್ ಅಲ್ಲಿ, ಒಂದು ಕ್ಲೋಸ್ಡ್ ಬುಕ್ ತರ ಇದೆ. ಆ ಕೀ ಕೂಡ ನಿಮ್ ಜೊತೆ ಇಲ್ಲ. ಸೊ ನಿಮಗೆ ಬುಕ್ನ ಓಪನ್ ಮಾಡೋದಕ್ಕೇನೆ ಆಗ್ತಾ ಇಲ್ಲ. ಅಂದ್ರೆ ಅವ್ರ ಲೈಫ್ ಸತ್ಯ ನಿಮಗೆ ಏನೂ ಗೊತ್ತಿಲ್ಲ. ತುಂಬಾ ಜನಕ್ಕೆ ಮೇ ಬಿ ಇಲ್ಲಿ ಥರ್ಡ್ ಪರ್ಸನ್ ಇನ್ವಾಲ್ವ್ ಆಗಿರೋ, ಮೇ ಬಿ ಒಂದು ಡೌಟ್ ಇದೆ ನಿಮಗೆ ಈ ಪರ್ಸನ್ ಮೇಲೆ. ಬಿಟ್ರೆ ಒಂದು ಥರ್ಡ್ ಪರ್ಸನ್ ನಿಜವಾಗ್ಲೂ ಇದಾರಾ ಇಲ್ವಾ ಅನ್ನೋದೇ ಗೊತ್ತಿಲ್ಲ. ಬಟ್ ಐ ಗೆಸ್ ಇದಾರೆ. 3 of Swords ಬಂದಿರೋದ್ರಿಂದ ಡಬಲ್ ಕನ್ಫರ್ಮೇಶನ್. ನಿಮ್ನ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ, ನಿಮಗೆ ಹರ್ಟ್ ಮಾಡೋದಕ್ಕೂ ಯೋಚನೆ ಮಾಡಲ್ಲ ಅಂದ್ರೆ ದೇರ್ ಇಸ್ ನೋ ಪಾಯಿಂಟ್. ರೈಟ್, ಇಲ್ಲಿ ಒಂದ್ ಥಿಂಗ್ ನಾನು ನೋಡ್ತೇನೆ, ಅವ್ರಿಗೆ ಏನ್ ಬೇಕೋ ಅದನ್ನ ಅವ್ರು ಫುಲ್ಫಿಲ್ ಮಾಡ್ಕೊಂತ ಇದಾರೆ, ಸೆಲ್ಫಿಶ್ ಆಗ್ತಾ ಇದಾರೆ. ನಂದೇ ಈ ರಿಲೇಶನ್ಶಿಪ್ ಅಲ್ಲಿ ನಾನ್ ಹೇಳಿದೆ ನಡಿಬೇಕು, ನಾನ್ ಹೇಳಿದೆ ಫೈನಲ್ ಡಿಸಿಷನ್ ಆಗ್ಬೇಕು, ಈ ತರ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇದೆ ಅವ್ರದ್ದು. ಇಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಅವರು 0.1% ಅಷ್ಟು ಅರ್ಥ ಮಾಡ್ಕೊಂತ ಇಲ್ಲ. ಸೊ ನಾನು ಮುಂಚೆ ಹೇಳ್ದಂಗೆ ಈ ಒಂದು ಸೆಂಟೆನ್ಸ್ ನ ತಲೆ ಇಟ್ಕೊಳ್ಳಿ. ನಿಮ್ನ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ. ಬಿಕಾಸ್ ಒಂದ್ ಪಾಯಿಂಟ್ ಅಲ್ಲಿ ನೀವು ಅವ್ರಿಗೆ ಹೇಳಿರ್ಬೋದು, ಇಟ್ಸ್ ಓಕೆ, ಲೈಫಲ್ಲೆಲ್ಲ ಆಗ್ತಾ ಇರುತ್ತೆ ಅಂತ. ಅವ್ರು ಅದನ್ನ ಹಂಗೆ ಓಕೆ, ಇವ್ರು ತುಂಬಾ ಕ್ಯಾಶುವಲ್ ಅನ್ಸುತ್ತೆ, ಇವ್ರು ತುಂಬಾ ಈಸಿ ಗೋಯಿಂಗ್ ಅನ್ಸುತ್ತೆ, ಇವ್ರು ಅದನ್ನ ಫನ್ ಆಗಿ ತಗೊಂಡಿದ್ದಾರೆ, ಡೀಪ್ ಆಗಿ ತಗೊಂಡಿಲ್ಲ. ಸೊ ಇಟ್ಸ್ ಫೈನ್, ನನಗೆ ಏನ್ ಬೇಕು ಅದನ್ನ ನಾನು ಮಾಡ್ಕೊಂಡಿರ್ತೀನಿ. ಮೇ ಬಿ ಒಂದ್ ಪಾಯಿಂಟ್ ಅಲ್ಲಿ ನೀವು ಅವ್ರಿಗೆ ಆ ಫ್ರೀಡಮ್ ಕೊಟ್ಟಿದ್ರಿ. ಒಂದ್ ಪಾಯಿಂಟ್ ಅಲ್ಲಿ ನೀವು ಅವ್ರಿಗೆ ಇಟ್ಸ್ ಓಕೆ ಅಂತ ಹೇಳಿದ್ರಿ. ಆ ಇಟ್ಸ್ ಓಕೆ ಅನ್ನೋದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅವ್ರು. ಓಕೆ, ಇವ್ರು ಏನು ಅನ್ಕೊಳ್ಳೋದು, ನನ್ ಬಗ್ಗೆ ಜಡ್ಜ್ ಮಾಡೋದು, ಇವ್ರು ಇಷ್ಟ ಇರ್ತಾರೆ. ಸೊ ಈ ತರ ನಿಮ್ಮ ಟೇಕನ್ ಫಾರ್ ಗ್ರಾಂಟೆಡ್ ತರ ಅನ್ಕೋಬಿಟ್ಟಿದ್ದಾರೆ. ಸೊ ಇಟ್ಸ್ ಮೋರ್ ಲೈಕ್ ನಿಮಗೆ ಆ ಟ್ರಸ್ಟ್ ಇಶ್ಯೂಸ್ ಇನ್ನೂ ಇದೆ ಗೈಸ್. ನನಗೆ ಆಲ್ರೆಡಿ ಫೀಲ್ ಆಗ್ತಾ ಇದೆ ಒಂದು ರೈಟ್ ಪರ್ಸನ್ ಅಲ್ಲ ಇವ್ರು ನಿಮ್ಗೆ ಅಂತ. ಬಿಕಾಸ್ ಅವ್ರು ನಿಮ್ನ ಅಂಡರ್ಸ್ಟ್ಯಾಂಡೇ ಮಾಡ್ಕೊಂಡಿಲ್ಲ. ಅವ್ರು ನಿಮ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅವರ ನೀಡ್ಸ್ ಬೇಕಾದಕ್ಕೆ ನೀವ್ ಅಡ್ಜಸ್ಟ್ ಆಗ್ಲಿ ಅಂತ. ನಿಮ್ನ ಒಂದು 0.1% ಅಡ್ಜಸ್ಟ್ ಅರ್ಥ ಮಾಡ್ಕೊಂಡಿದಾರ ಅನ್ನೋದು ನೋಡ್ತಾ ಇಲ್ಲ. ಸೊ ಫ್ಲೆಕ್ಸಿಬಲ್ ಅಂತ ಬಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನಿಮ್ಮ ಮೇಲೆ ಯಾವುದೇ ರೀತಿಯಾದ ಫಿಕ್ಸ್ಡ್ ಫೀಲಿಂಗ್ಸ್ ಇಲ್ಲ ಅವ್ರಿಗೆ. ಅಂಡ್ ಯಾವುದೇ ರೀತಿಯಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಅವರು ಪ್ರಯಾರಿಟೈಸ್ ಮಾಡ್ತಾ ಇಲ್ಲ. ನೋ ಇಂಟ್ರೆಸ್ಟ್ ಓವರ್ ಯು ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಂದ್ರೆ ಒಂದು ಅನ್ಹೆಲ್ದಿ ಡೈನಾಮಿಕ್ ಅನ್ನೋದಂತ ನೋಡ್ತಾ ಇದ್ದೀನಿ. ಓಕೆ, ಗ್ರೂಪ್ 2.
ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ, ಥರ್ಡ್ ಪರ್ಸನ್ ಬಗ್ಗೆ. ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಏನು ಥರ್ಡ್ ಪರ್ಸನ್ ಮೇಲೆ? ಲೆಟ್ಸ್ ಸಿ ಗ್ರೂಪ್ 2. ದೇರ್ ಈಸ್ ವಾಟ್ ಇಸ್ ಡೆವಿಲ್, ಗಾಡ್. ಆಲ್ ರೈಟ್, ನಾನು ಮತ್ತೆ ನಿಮಗೆ ಶಾಕಿಂಗ್ ತರ ಇದು ಮಾಡಲ್ಲ, ರಿವೀಲ್ ಮಾಡಲ್ಲ. ಆಲ್ ರೈಟ್, ಸೊ ಡೆವಿಲ್ ಅಂತ ಒಂದು ನೇಮಲ್ಲೇ ಇದೆ, ಇಟ್ಸ್ ಅ ಡೆವಿಲ್, ಇಟ್ಸ್ ಸಮಥಿಂಗ್ ನಾಟ್ ಗುಡ್ ಅಲ್ವಾ, ಅಷ್ಟದು ಅರ್ಥ ಆಗುತ್ತೆ. ರೈಟ್, ಸೊ ಡೆವಿಲ್ ಅಂತ ಬಂದ್ರೆ ಒಂದು ಅಟ್ಯಾಚ್ಮೆಂಟ್, ಅನ್ಹೆಲ್ದಿ ಅಟ್ಯಾಚ್ಮೆಂಟ್, ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅನ್ನ ತೋರಿಸ್ತಾರೆ. ಬೇಡ್ದಿದ್ದ ಒಂದು ಕನೆಕ್ಷನ್, ಬೇಡ್ದಿದ್ದ ಒಂದಷ್ಟು ಫೀಲಿಂಗ್ಸ್, ಟೆಂಪ್ಟೇಷನ್, ಫಿಸಿಕಲ್ ಅಟ್ರಾಕ್ಷನ್ನು. ಅಂದ್ರೆ ಇದು ಲಾಂಗ್ ಟರ್ಮ್ ಈ ಅಟ್ರಾಕ್ಷನ್ ಇರಲ್ಲ. ಆಲ್ ರೈಟ್, ಲಾಂಗ್ ಟರ್ಮ್ ವರೆಗೂ ಈ ಒಂದು ಬಾಂಡಿಂಗ್ ಇರಲ್ಲ. ಬಟ್ ಜಸ್ಟ್ ಒಂದು ತಾತ್ಕಾಲಿಕ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಆ ಥರದೊಂದು ಆಗಿದೆ ಈ ಥರ್ಡ್ ಪರ್ಸನ್ ಮೇಲೆ. ಪಾಸಿಬಿಲಿಟಿ ಇದೆ ಒಂದು ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಇರೋದು, ಅಥವಾ ಅವ್ರ ಮೇಲೆ ಫಿಸಿಕಲಿ ಅಟ್ರಾಕ್ಟ್ ಆಗಿರೋದು. ಅವ್ರನ್ನ ಮತ್ತೆ ಮತ್ತೆ ಮಾತಾಡಿಸ್ಬೇಕು, ಮತ್ತೆ ಮತ್ತೆ ಮೀಟ್ ಆಗಬೇಕು ಅಂದ್ರೆ ಇದ್ರಲ್ಲಿ ನೋಡ್ಬೋದು. ಇದು ಅವರ ಮೈಂಡ್ ಸೆಟ್. ಈ ಕೈ, ಈ ದಾರಗಳು ಅವರಿಬ್ರನ್ನ ಮತ್ತೆ ಮತ್ತೆ ಎಳ್ದೆಳ್ದು ಎಷ್ಟೇ ದೂರ ಹೋದನು ಆ ಟೆಂಪ್ಟೇಷನ್ ಅನ್ನೋದು ಮತ್ತೆ ಮತ್ತೆ ಇಬ್ರು ಹತ್ರ ಬರೋಣ, ಇಬ್ರು ಒಟ್ಟಿಗೆ ಇರೋಣ, ಈ ತರ ಒಂದಷ್ಟು ನೆಗೆಟಿವ್ ಥಾಟ್ಸ್ ಅವರ ಮೈಂಡ್ ಅಲ್ಲಿ ಅವಾಗ ಈ ಥರ್ಡ್ ಪರ್ಸನ್ ಮೇಲೆ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ಹೆಲ್ದಿ ಗೈಸ್. ಅನ್ಹೆಲ್ದಿ ಅಟ್ಯಾಚ್ಮೆಂಟು, ಒಂದು ಫಿಸಿಕಲ್ ರಿಲೇಶನ್ಶಿಪ್, ಒಂದು ಒಬ್ಸೆಷನ್, ಒಂದು ಟೆಂಪ್ಟೇಷನ್ನು, ಒಂದು ಟಾಕ್ಸಿಕ್ ರಿಲೇಶನ್ಶಿಪ್. ಇಲ್ಲಿ ಜೆನ್ಯೂನ್ ಫೀಲಿಂಗ್ಸ್ ಏನೂ ಇಲ್ಲ, ಎಮೋಷನ್ಸ್ ಬದನೆಕಾಯಿ ಏನೂ ಇಲ್ಲ. ಡಿಸೈರ್ಸ್ ಜಾಸ್ತಿ ಇದೆ. ಅವ್ರಿಗೆ ಗೊತ್ತು ಇದು ಒಳ್ಳೇದಲ್ಲ, ಈ ಥರ್ಡ್ ಪರ್ಸನ್ ಜೊತೆ ಏನ್ ಕನೆಕ್ಷನ್ ಆಗ್ತಾ ಇದೆ ಇದು ಅವರಿಗೂ ಒಳ್ಳೇದಲ್ಲ ಅಂತ ಗೊತ್ತು. ಬಟ್ ಅವರಿಗೆ ಅವರ ಮೈಂಡ್ ಸೆಟ್ ಅವರ ಕಂಟ್ರೋಲ್ ಅಲ್ಲೇ ಇಲ್ಲ. ಇಲ್ಲಿ ಪ್ಯೂರ್ ಲವ್ ಇಲ್ಲ. ಸೊ ಡೆಫಿನೆಟ್ಲಿ ಇಟ್ಸ್ ಅ ಕನ್ಫರ್ಮೇಶನ್. ಲಾಂಗ್ ಟರ್ಮ್ ವರೆಗೂ ಈ ಒಂದು ಥರ್ಡ್ ಪರ್ಸನ್ ಜೊತೆ ಅವರಿಗೆ ಒಂದು ಬಾಂಡಿಂಗ್ ನ ಮೇಂಟೈನ್ ಮಾಡಕ್ ಆಗಲ್ಲ. ಬಟ್ ಅಟ್ ಕರೆಂಟ್ ಸಿಚುವೇಶನ್ ಕಂಪ್ಲೀಟ್ಲಿ ಅವರು ಥರ್ಡ್ ಪರ್ಸನ್ ಮೇಲೆ ಅಟ್ರಾಕ್ಟ್ ಆಗಿದ್ದಾರೆ. ನೀವು ಇನ್ ಕೇಸ್ ನಿಮ್ ಜೊತೆ ಈ ಪರ್ಸನ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದ್ರೂನು ಬಟ್ ಅವರ ಮೈಂಡ್ ಸೆಟ್ ಎಲ್ಲ ಈ ಥರ್ಡ್ ಪರ್ಸನ್ಗೆ ಕೊಟ್ಬಿಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆಲ್ ರೈಟ್, ಸೊ ನೆಕ್ಸ್ಟ್ ನೋಡೋಣ ಥರ್ಡ್ ಪರ್ಸನ್ ರೋಲ್ ಇಲ್ಲಿ. ಅಂದ್ರೆ ಅವ್ರ ಇಂಟೆನ್ಷನ್ ಏನು, ಅವ್ರಿಗೆ ಏನ್ ಬೇಕು ಈ ರಿಲೇಶನ್ಶಿಪ್ ಇಂದ. ಲೆಟ್ಸ್ ಸಿ ಗ್ರೂಪ್ 2. ದೇರ್ ಇಸ್ ಟವರ್, ಗಾಡ್. ಗೈಸ್ ಟ್ರಸ್ಟ್ ಮೀ, ಟ್ಯಾರೋ ಕಡೆಯಿಂದ ಕಂಪ್ಲೀಟ್ಲಿ ನೆಗೆಟಿವ್ ಮೆಸೇಜಸ್ ಬರ್ತಾ ಇದೆ. ಅಂಡ್ ಐ ಪ್ರಾಮಿಸ್, ಗಾಡ್ ಪ್ರಾಮಿಸ್, ಏನೇ ಒಂದು ಹಾಕ್ತೀನಿ, ಇದನ್ನ ಯಾವ್ದನ್ನು ನಾನು ನೋಡ್ಬಿಟ್ಟು ತೆಗ್ದಿದ್ದಲ್ಲ ಕಾರ್ಡ್ಸ್, ರ್ಯಾಂಡಮ್ ಆಗಿ ಪುಲ್ ಮಾಡಿದ್ದ ಕಾರ್ಡ್ಸ್ ಇದು. ಓಕೆ, ಸೊ ಎಸ್, ಥರ್ಡ್ ಪರ್ಸನ್ ಇಂಟೆನ್ಷನ್ ತುಂಬಾ ಅನ್ಹೆಲ್ದಿ ಆಗಿದೆ. ಅಂದ್ರೆ ಅವ್ರ ಇಂಟೆನ್ಷನ್ ತುಂಬಾ ಕೆಟ್ಟದಾಗಿದೆ. ಎಲ್ಲೋ ಒಂದ್ ಕಡೆ ಥರ್ಡ್ ಪರ್ಸನ್ ಅವ್ರಿಗೆ ಗೊತ್ತು ಅವ್ರು ಯಾವುದೇ ರೀತಿಯಾಗಿ ಒಳ್ಳೆ ರೀತಿಯಲ್ಲಿ ಕನೆಕ್ಟ್ ಆಗಿಲ್ಲ ನಿಮ್ಮ ಪಾರ್ಟ್ನರ್ ಜೊತೆ, ಒಳ್ಳೆ ರೀತಿಯಾಗಿ ಚೇಂಜಸ್ ಆಗ್ತಾ ಇಲ್ಲ, ಒಂದು ನೆಗೆಟಿವ್ ರೀತಿಯಾಗಿ ಚೇಂಜ್ ಆಗ್ತಾ ಇದೆ, ನೆಗೆಟಿವ್ ರೀತಿಯಾಗಿ ಎಫೆಕ್ಟ್ ಆಗ್ತಾ ಇದೆ ಅವ್ರ ಲೈಫಿಗೂ ಅವರ ರಿಲೇಶನ್ಶಿಪ್ಪಿಗೆ, ಎಲ್ಲ ಗೊತ್ತು ಇವ್ರಿಗೆ. ಬಟ್ ಇಂಟೆನ್ಷನಲಿ ಅವರು ಮಧ್ಯದಲ್ಲಿ ಬರ್ತಾ ಇದ್ದಾರೆ, ಅಂದ್ರೆ ಟ್ರೈ ಮಾಡ್ತಾ ಇದ್ದಾರೆ ಕಂಪ್ಲೀಟ್ಲಿ ಮ್ಯಾನಿಪುಲೇಟ್ ಮಾಡೋದಕ್ಕೆ. ಆ ಥರ್ಡ್ ಪರ್ಸನಿಗೆ ನಿಮ್ಮ ಪಾರ್ಟ್ನರ್ನ ಮದುವೆ ಆಗ್ಬೇಕು ಅನ್ನೋದೊಂದು ಏನಿಲ್ಲ, ಬಟ್ ಸ್ಟಿಲ್ ಅವ್ರು ನನ್ನ ಲೈಫಲ್ಲಿ ಇರಬೇಕು, ಅವ್ರು ನನಗೆ ಬೇಕು ಅಷ್ಟೇ. ಇಲ್ಲಿ ಎಲ್ಲಿ ಏನೇನು ಎಫೆಕ್ಟ್ ಆಗ್ತದೆ, ಎಲ್ಲಿ ಏನೇನು ಹಾಳಾಗ್ತದೆ ಅದು ಡಸಂಟ್ ಮ್ಯಾಟರ್, ಅದು ನನಗೆ ಮ್ಯಾಟರ್ ಆಗಲ್ಲ. ಬಟ್ ನನಗೆ ಥರ್ಡ್ ಪರ್ಸನ್ ನನ್ನ ಲೈಫಲ್ಲಿ ಈ ಪರ್ಸನ್ ಲೈಫಲ್ಲಿ ಇರಬೇಕು, ನಿಮ್ಮ ಪಾರ್ಟ್ನರ್ ಅವ್ರ ಲೈಫಲ್ಲಿ ಇರಬೇಕು, ಈ ಥರ ಒಂದು ಇಂಟೆನ್ಷನ್ ಇದೆ ಅವ್ರಿಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಕಟ್ಟಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಈ ಥರ್ಡ್ ಪರ್ಸನ್ ಬೀಳಿಸ್ತಾನೇ ಇದ್ದಾರೆ. ಎಷ್ಟು ಕಟ್ಟಿದ್ರು ಅದು ಬಿಲ್ಡಿಂಗು ಬಿದ್ದೋಗ್ತಾನೆ ಇದೆ, ಅಲ್ಲಾಡ್ತಾನೆ ಇದೆ, ಶೇಕ್ ಆಗ್ತಾನೆ ಇದೆ, ಒಂದು ಸಾಲಿಡ್ ಫೌಂಡೇಶನ್ ಅಲ್ಲಿ ನಿಂತ್ಕೊಂತ ಇಲ್ಲ. ಸೊ ಥರ್ಡ್ ಪರ್ಸನ್ ಇಂಟೆನ್ಷನ್ ಮೇಜರ್ ಆಗಿ ಅವ್ರ ಲೈಫನ್ನು ಹಾಳು ಮಾಡ್ಬಿಟ್ಟು ಲೈಕ್ ಒಂಥರ ಎಲ್ಲ ಥಿಂಗ್ಸ್ನು ಶೇಕ್ ಮಾಡೋಣ ಅನ್ನೋ ಒಂದು ಥಾಟ್ ಅಲ್ಲಿ ಇದ್ದಾರೆ. ಲೈಕ್ ಇವಾಗ ಹೆಂಗೆ ಅಂತಂದ್ರೆ, ನಿಮ್ಮ ಪಾರ್ಟ್ನರ್ನ ಅವಾಗ ಕಾಲ್ ಮಾಡೋದು, ಫೋರ್ಸ್ ಮಾಡೋದು, ಅವ್ರಿಗೆ ಅದನ್ನ ತಗೋಬಾ, ಇದನ್ನ ತಗೋಬಾ, ನನಗೆ ಅದ್ ಬೇಕು, ಇದ್ ಬೇಕು, ನನಗೆ ಇಲ್ಲಿದ್ದಾನೆ, ನಾನು ನಿನ್ ಜೊತೆ ಇರಲ್ಲ. ಸೊ ಇದು ಒಂದು ನೆಗೆಟಿವ್ ಆಗಿ ಎಫೆಕ್ಟ್ ಮಾಡೋದು, ಈ ತರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಥರ್ಡ್ ಪರ್ಸನ್ ಕಂಪ್ಲೀಟ್ಲಿ ಅನ್ಹೆಲ್ದಿ ಆಗಿದೆ ಗೈಸ್, ಡೈರೆಕ್ಟ್ ಆಗಿ ಹೇಳ್ತೀನಿ. ಸೊ ನೆಕ್ಸ್ಟ್ ಮೆಸೇಜ್ ನೋಡೋಣ. ಸೊ ನಿಮ್ ಜೊತೆ ನಿಮ್ಮ ಪಾರ್ಟ್ನರ್ ಒಟ್ಟಿಗೆ ಇರ್ತಾರ ಅಥವಾ ನಿಮ್ನ ಗಿವ್ ಅಪ್ ಮಾಡ್ತಾರ ನೋಡೋಣ.
ದಟ್ ಈಸ್ ಸ್ಟ್ರೆಂತ್. ಸೊ ಸ್ಟ್ರೆಂತ್ ಅಂತ ಬಂದರೆ ಗೈಸ್ ಒನ್ ಥಿಂಗ್ ತಲೆಯಲ್ಲಿ ಇಟ್ಕೊಳ್ಳಿ, ಸ್ಟ್ರೆಂತ್ ಅಂತ ಬಂದರೆ ಏನು ಹೇಳುತ್ತೆ ಗೊತ್ತಾ, ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರಿ ಅಂತ. ಇದು ಯಾಕೆ ಇವಾಗ ಬರ್ತಾ ಇದೆ, ಬಿಕಾಸ್ ಪಾಸಿಬಿಲಿಟಿ ಇದೆ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ನೀವು ಇನ್ನಷ್ಟು ಕೆಲವೊಂದೊಂದು ಸಿಚುವೇಶನ್ಸ್ನ ಕೇಳಿ ಬರ್ಬೋದು, ನೋಡಿ ಬರ್ಬೋದು. ಅದು ಇನ್ನೂ ಸಿಚುವೇಶನ್ ನಿಮ್ಮ ಮೈಂಡ್ ಸೆಟ್ನ ಇನ್ನೂ ಸ್ವಲ್ಪ ಶೇಕ್ ಮಾಡ್ಬೋದು. ಸೊ ನೀವು ಮೈಂಡ್ ಸೆಟ್ಟಲ್ಲಿ ಸ್ಟ್ರಾಂಗ್ ಆಗಿರಿ ಅಂತ. ಎಗೇನ್ ಸ್ಟ್ರೆಂತ್ ಏನು ಹೇಳುತ್ತೆ, ಸೆಲ್ಫ್ ವರ್ತ್ ನಿಮಗಿರಲಿ, ತಲೆಯಲ್ಲಿರಲಿ. ಸೊ ಒನ್ ಥಿಂಗ್ ಈಸ್ ಫಾರ್ ಶೋರ್, ಗ್ರೂಪ್ 2 ನೀವು ಎಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರು ನಿಮ್ಮ ವ್ಯಾಲ್ಯೂ ಏನು, ನಿಮ್ಮ ವರ್ತ್ ಏನು, ಈ ಕನೆಕ್ಷನಿಂದ ನಿಮಗೆ ಆ್ಯಸ್ ಅ ಪರ್ಸನ್ ಹೆಂಗೆ ಎಫೆಕ್ಟ್ ಆಗ್ತಾ ಇದೆ, ನಿಮ್ಮ ಪರ್ಸ್ನಾಲಿಟಿ ಬಿಲ್ಡ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗ್ತದೆ ನಿಮಗೆ, ನಿಮ್ಮ ಮೈಂಡ್ ಸೆಟ್ ಒಂಥರ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊತಾ ಹೋದ್ರೆ ನಿಮ್ಮನ್ನ ನೀವು ಎಷ್ಟು ಕೆಳಗೆ ಹಾಕೊತೀರಾ, ನಿಮಗೆ ನೀವೇ ಎಷ್ಟಂತ ಕಷ್ಟ ಕೊಡ್ಕೊಂತೀರಾ. ಇಲ್ಲಿ ಇನ್ನೊಬ್ರನ್ನ ಖುಷಿ ಪಡ್ಸೋಕೆ ಹೋಗಿ ನಿಮ್ಮನ್ನ ನೀವು ದುಡ್ಕೊತಾ ಇದ್ದೀರಾ, ನಿಮ್ಮನ್ನ ನೀವು ತುಳ್ಕೊತಾ ಇದ್ದೀರಾ ಅನ್ಬೋದು ಗ್ರೂಪ್ 2. ಸೊ ಕ್ವೆಶನ್ ಮಾಡ್ಕೊಳ್ಳಿ, ಎಷ್ಟೇ ಪೇಷನ್ಸ್ ಎಷ್ಟೇ ಕಂಟ್ರೋಲ್ ಮಾಡ್ಕೊಂಡಿದ್ರು ಇನ್ನಷ್ಟು ಅನ್ಫೇವರೇಬಲ್ ಸಿಚುವೇಶನ್ ನೀವು ನೋಡಬಹುದು, ಇನ್ನಷ್ಟು ನಿಮ್ಮ ಸೆಲ್ಫ್ ರೆಸ್ಪೆಕ್ಟಿಗೆ ಎಫೆಕ್ಟ್ ಮಾಡೋ ಇನ್ನಷ್ಟು ಸಿಚುವೇಶನ್ಸ್ ನಿಮ್ಮಿಬ್ರ ಮಧ್ಯೆ ಆಗ್ಬೋದು. ನಿಮ್ಮೇ ತಲೆಯಲ್ಲಿ ಇಟ್ಕೊಳ್ಳಿ, ಯು ಡಿಸರ್ವ್ ಬೆಸ್ಟ್. ಅವ್ರು ನಿಮ್ಮನ್ನ ಚೂಸ್ ಮಾಡಿದ್ರೆ ಫೈನ್, ಬಟ್ ಅವ್ರು ನಿಮ್ಮನ್ನ ಚೂಸ್ ಮಾಡ್ತಾ ಇಲ್ಲ, ಇಲ್ಲಿ ಥರ್ಡ್ ಪರ್ಸನ್ನ ಚೂಸ್ ಮಾಡ್ತಾ ಇದ್ದಾರೆ. ಸೊ ಕ್ವೆಶನ್ ಮಾಡ್ಕೊಳ್ಳಿ, ನೀವೇ ಕ್ವೆಶನ್ ಮಾಡ್ಕೊಳ್ಳಿ, ಯಾಕೆ ಹಿಂಗೆ ಆಗ್ತಾ ಇದೆ, ನೀವು ಯಾಕೆ ಅವ್ರನ್ನ ಫೋರ್ಸ್ ಮಾಡ್ತಾ ಇದ್ದೀರಾ, ಯಾಕೆ ನೀವು ನಿಮ್ಮನ್ನ ಫೋರ್ಸ್ ಮಾಡ್ಕೊಂಡು ಇಂಥ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ಪಲ್ಲಿ ನೀವು ಯಾಕೆ ಇರಬೇಕು. ನೋ ಯೋರ್ ವರ್ತ್, ಯು ಡಿಸರ್ವ್ ದಿ ಬೆಸ್ಟ್. ಸೊ ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ ಎಕ್ಸ್ಪೈರ್ ಡೇಟ್ ಆಗಿಲ್ಲ ಅನ್ಬೋದು, ಇನ್ನೂ ನಿಮಗೆ ಆಪ್ಷನ್ ಇದೆ, ಇನ್ನೂ ಫ್ಯೂಚರ್ ಇದೆ. ನಿಮ್ಮನ್ನ ನೀವು ಇನ್ನೂ ಪುಷ್ ಮಾಡಿಕೊಂಡು, ನಿಮ್ಮನ್ನ ನೀವು ಮೋಟಿವೇಟ್ ಮಾಡಿಕೊಂಡು, ಇಫ್ ಪಾಸಿಬಲ್ ಒಂದು ರೈಟ್ ಆ್ಯಕ್ಷನ್ ತಗೊಳ್ಳಿ ಗೈಸ್. ಗ್ರೂಪ್ 2 ಲಾಸ್ಟ್ ಮೆಸೇಜ್ ನೋಡೋಣ, ನಿಮ್ಮ ಆ್ಯಕ್ಷನ್ ಏನಾಗಿರುತ್ತೆ. ದಿಸ್ ಇಸ್ ಡೆತ್ ಟ್ಯಾರೋ. ಇಲ್ಲಿ ಒಂದು ಥಿಂಗ್ ನೋಡ್ಬೋದು, 4 ಮೇಜರ್ ಆರ್ಕಾನಾಸ್ ಬಂದಿದೆ ನಿಮಗೆ ಗ್ರೂಪ್ 2. 1 2 3 4 2 ನೆಗೆಟಿವ್ ಕಾರ್ಡ್ಸ್. ಸೊ ಕಂಪ್ಲೀಟ್ಲಿ ಅನ್ಹೆಲ್ದಿ ದಿಸ್ ಈಸ್. ಅಂದರೆ ನೀವು ನಿಮ್ಮ ಪಾರ್ಟ್ನರ್ನ ವಾಪಸ್ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಬರೋದು ಬೇಡ ಅಂತ ಬೇಡ್ಕೊಳ್ಳಿ. ಬಿಕಾಸ್ ಅವ್ರು ಬಂದರೂ ನಿಮಗೆ ವ್ಯಾಲ್ಯೂ ಇಲ್ಲ, ನಿಮ್ಮ ಎಮೋಷನ್ಸಿಗೆ ವ್ಯಾಲ್ಯೂ ಇಲ್ಲ ಇಲ್ಲಿ. ಡೆತ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ಲೈಫಲ್ಲಿ ಚೇಂಜ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಿಮಗೆ ಏನು ಒಳ್ಳೇದಾಗ್ತಾ ಇಲ್ಲ ಅದನ್ನ ಕಂಪ್ಲೀಟಾಗಿ ಬಿಟ್ಟುಬಿಡಿ. ಯಾವ ಕನೆಕ್ಷನ್ ನಿಮಗೆ ಒಳ್ಳೆ ರೀತಿಯಾಗಿ ಚೇಂಜ್ ಆಗ್ತಾ ಇಲ್ಲ ಅದನ್ನು ಬಿಟ್ಬಿಡಿ. ಲೆಟ್ಟಿಂಗ್ ಗೋ. ಏನು ನಿಮಗೆ ಯೂಸ್ಫುಲ್ ಆಗ್ತಾ ಇಲ್ಲ ಅದನ್ನು ಬಿಟ್ಬಿಡಿ. ಇವಾಗ ನಿಮ್ಮ ಲೈಫಲ್ಲಿ ಒಂದು ಚೇಂಜ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ನೆನ್ನೆ ಇದ್ದಂಗೆ ಇವತ್ತು ಆಫ್ಟರ್ ದಿಸ್ ರೀಡಿಂಗ್ ಇವಾಗಿಂದ ನೋಡಿದ್ಮೇಲೆ ನಿಮ್ಮ ಲೈಫಲ್ಲಿ ನೀವು ಚೇಂಜ್ ಮಾಡ್ಕೊಂಡಿಲ್ಲ, ಹಳೇದು ಏನು ನಿಮಗೆ ಒಳ್ಳೇದಾಗ್ತಾ ಇಲ್ಲ ಅದನ್ನ ಬಿಟ್ಟು ಮುಂದೆ ಹೋಗಲಿಲ್ಲ ಅಂದರೆ ತುಂಬ ಕಷ್ಟ ಇದೆ. ನಿಮ್ಮ ಲೈಫಲ್ಲೂ ನೀವು ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು. ಬಿಕಾಸ್ ನೀವು ಯಾವ ಒಂದು ಸಿಚುವೇಶನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ಲಿ ನಿಮಗೆ ನಿಮ್ಮ ವ್ಯಾಲ್ಯೂಸ್, ನಿಮ್ಮ ಎಮೋಷನ್ಸಿಗೆ ವ್ಯಾಲ್ಯೂ ಇಲ್ಲ. ಅಲ್ಲಿ ಈ ಕನೆಕ್ಷನ್ ನಿಮಗೆ ಲಾಂಗ್ ಟರ್ಮ್ ಇರಲ್ಲ. ನೋ ದಟ್ ಸಮಥಿಂಗ್ ನೀಡ್ಸ್ ಟು ಚೇಂಜ್. ನಿಮ್ಮ ಮೈಂಡ್ ಸೆಟ್ಟಲ್ಲಿ ಚೇಂಜ್ ಮಾಡ್ಕೊಳ್ಳಿ ಈ ಪರ್ಸನ್ ಬಗ್ಗೆ. ಎಷ್ಟೇ ನೀವು ಫೋರ್ಸ್ ಮಾಡಿದ್ರು ಅದನ್ನ ನೀವು ಆಗಲ್ಲ. ಎಷ್ಟಂತ ಗಟ್ಟಿ ಹಿಡ್ಕೊಂಡು ನಿಂತ್ಕೊಂತೀರ, ಒಂದಿನ ನಿಮಗೂ ಕೈ ನೋವು ಬರುತ್ತೆ, ನಿಮಗೂ ಸೊಂಟ ನೋವು ಬರುತ್ತೆ. ನೀವು ಅವಾಗ ಬಿಡೋ ಬದಲು ಇವಾಗಲೇ ಬಿಟ್ಬಿಡಿ. ನಿಮ್ಮ ಗ್ರೋತ್ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಯಾವಾಗ ನೀವು ಇಲ್ಲಿ ಬಿಟ್ಕೊಡ್ತೀರಾ, ಹೊಸ ಚೇಂಜಸ್, ಹೊಸ ಪರ್ಸನ್, ಹೊಸ ಆಪರ್ಚುನಿಟೀಸ್ನ ನೀವು ಅದಕ್ಕೊಂದು ಸ್ಪೇಸ್ ಕೊಡ್ತೀರಾ, ಹೊಸ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಆಗೋದಕ್ಕೆ. ನೀವು ಹಳೇದಕ್ಕೇನೆ ಅಂಟ್ಕೊಂಡಿದ್ರೆ ನಿಮ್ಮ ಲೈಫಲ್ಲಿ ನೀವು ಪಾಸಿಟಿವ್ ಚೇಂಜಸ್ ನೋಡಲ್ಲ ಗಾಯ್ಸ್. ಗ್ರೂಪ್ 2 ಬರೆದಿಟ್ಕೊಳ್ಳಿ. ಐ ಹೋಪ್ ನಿಮಗೆ ಈ ಒಂದು ಇಂಟೆನ್ಸ್ ರೀಡಿಂಗಿಂದ ಒಂದು ಮೆಸೇಜ್, ಇಂಪಾರ್ಟೆಂಟ್ ಮೆಸೇಜ್ ಸಿಕ್ತು ಅಂತ. ಅಗೇನ್ ಎಸ್, ಐ ಹೋಪ್ ನಿಮ್ಮ ಲೈಫಲ್ಲೂ ಸ್ವಲ್ಪ ಚೇಂಜಸ್ ಮಾಡ್ಕೊತೀರಾ ಅಂತ. ಏನು ನಿಮಗೆ ಸರ್ವ್ ಮಾಡ್ತಾ ಇಲ್ಲ, ಯಾವ ಪರ್ಸನ್ ನಿಮಗೆ ಒಳ್ಳೇದಾಗ್ತಾ ಇಲ್ಲ ಅದನ್ನ ಇನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಏನನ್ಸು ಅಂತ ಹೇಳಿ ಗೈಸ್ ಕಮೆಂಟ್ ಸೆಕ್ಷನಲ್ಲಿ. ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದೆ ಕಮೆಂಟ್ ಸೆಕ್ಷನಲ್ಲಿ 1 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ನಲ್ಲಿ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಗೈಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.